ಪ್ರೀತಿಯ ಎಲ್ಲ ವೀಕ್ಷಕರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಈ ಆಸರೆ ಟಿವಿ ಅರ್ಪಿಸುವಂತಹ ಇದು ನನ್ನ ಸಾಕ್ಷಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಬಯಸ್ತೇನೆ. ಪ್ರಿಯ ವೀಕ್ಷಕರೇ, ಕಳೆದ ಹಲವಾರು ಸಂಚಿಕೆಗಳಲ್ಲಿ ಅನೇಕ ವ್ಯಕ್ತಿಗಳ ಜೀವಿತದ ಸಾಕ್ಷಿಯನ್ನು ನೀವು ಕೇಳ್ತಾ ಬಂದಿದ್ದೀರಿ. ಎಲ್ಲ ಸಾಕ್ಷಿಗಳು ನಿಮ್ಮ ಜೀವಿತದ ಉತ್ತೇಜನವಾಗಿದೆ, ನಿಮ್ಮ ಜೀವಿತಕ್ಕೊಂದು ಮಾರ್ಪಾಡು ತಂದಿದೆ ಎಂದು ನಾವು ಬಯಸ್ತೇವೆ. ಪ್ರಿಯ ವೀಕ್ಷಕರೇ, ಇಂದು ಕೂಡ ನಮ್ಮ ಮಧ್ಯದಲ್ಲಿ ಸಹೋದರ ಅನುಭವರಿದ್ದಾರೆ. ಅವರನ್ನು ಆಸರೆ ಟಿವಿಯ ಪರವಾಗಿ ಹಾಗೆಲ್ಲ ವೀಕ್ಷಕರ ಪರವಾಗಿ ಆತ್ಮೀಯವಾಗಿ ನಾವು ಸ್ವಾಗತ ಬಯಸ್ತೇವೆ. ಸ್ವಾಗತ ಬ್ರದರ್. ನೀವು ಏನು ಮಾಡ್ಕೊಂಡಿದ್ದೀರಿ? ಟೈಲರಿಂಗ್ ಮಾಡ್ತಾ ಇದ್ದೇನೆ. ಟೈಲರಿಂಗ್ ಮಾಡ್ತಾ ಇದ್ದೀನಿ. ಎಲ್ಲಿ? ಇಲ್ಲಿ ಶಂಕರಘಟ್ಟ ಪ್ರಾಂತ್ಯದಲ್ಲಿ ಮಾಡ್ತಾ ಇದ್ದೀನಿ. ನಮ್ಮ ಭದ್ರಾವತಿ ತಾಲೂಕು ಶಂಕರಘಟ್ಟದಲ್ಲಿ ಮಾಡ್ತಾ ಇದ್ದೀನಿ. ಅಲ್ಲಿ ಟೈಲರಿಂಗ್ ಕೆಲಸ ಹೇಗಾಗ್ತದೆ? ಈಗ ಇಷ್ಟು ವರ್ಷ ನಾನು ಮನೇಲಿ ಬೆಂಗಳೂರಲ್ಲಿದ್ದೆ. ನಾನು ಬೆಂಗಳೂರಲ್ಲಿದ್ದೆ. ಬೆಂಗಳೂರಿಂದ ಮನೆಗೆ ಬಂದು ಲಕ್ಕೊಳ್ಳಿ ಮಾಳಿಕೊಪ್ಪ ಅಂತ ಗ್ರಾಮ ಇದೆ. ಲಕ್ಕೊಳ್ಳಿ ಹೋಬಳಿ ಮಾಳಿಕೊಪ್ಪ ಗ್ರಾಮ ಇದೆ. ಅಲ್ಲಿ ವಾಸವಾಗಿದ್ದು ಮನೆ ಅಂಗಡಿ ಎರಡು ಅಲ್ಲೇ ಇತ್ತು ನಮ್ಮದು. ಅಲ್ಲೇ ಮಾಡ್ತಾಯಿದ್ದೆ. ಸ್ವಲ್ಪ ಅಲ್ಲಿ ಬಿಸ್ನೆಸ್ ಕಮ್ಮಿ ಇರೋದ್ರಿಂದ ಈಗ ಒಂದು ತಿಂಗಳಾಯ್ತು ಶಂಕರಘಟ್ಟ ಪಟ್ಟಣಕ್ಕೆ ಸ್ವಲ್ಪ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಮನೆ ಅಲ್ಲೇ ಇದೆಯಾ? ಮನೆ ಅಲ್ಲೇ ಇದೆ. ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ. ಒಂದು ತಿಂಗಳಿಂದ ಒಂದು ಬಿಸ್ನೆಸ್ ಪರವಾಗಿಲ್ಲ. ಒಂದು 2 ವಾರ ಆಗಿತ್ತು. ದೇವರ ಹೆಸರಲ್ಲಿ ನಿಸಿ ಟೈಲರ್ಸ್ ಅಂತ ಬೋರ್ಡ್ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಪರವಾಗಿಲ್ಲ. 1-2 ವಾರದಿಂದ ದೇವ್ರ ಕೃಪೆಯಿಂದ ಪರವಾಗಿಲ್ಲ ನಡೀತಾ ಇದೆ. ನಡೀತಾ ಇದೆ. ಓಕೆ ಬ್ರದರ್, ನಿಮ್ಮ ತಂದೆ ತಾಯಿ ನಿಮ್ಮ ಬಾಲ್ಯ ಪ್ರಾಯಕ್ಕೆ ನಾವು ಬರುವ ಈಗ. ಸರಿ. ಯಾಕೆಂದರೆ ಸಾಕ್ಷಿ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡುವ. ಸರಿ. ಈಗ ನೀವು ಹುಟ್ಟಿದಂಥ ಊರು ಯಾವುದು? ನಾನು ಹುಟ್ಟಿದಂಥ ಊರು ಹೇಳ್ಬೇಕಾದ್ರೆ ಸದ್ಯಕ್ಕೆ ನನಗೆ ತಿಳುವಳಿಕೆ ಇದ್ದಿತ್ತು ನಾನು ಹೇಳ್ಬೇಕಾದ್ರೆ ಗೊಂದಿ ಗ್ರಾಮ ಅಂತ ಇದೆ. ಭದ್ರಾವತಿ ತಾಲೂಕು ಗೊಂದಿ ಗ್ರಾಮ, ತಾರಿಕಟ್ಟೆನ ಗ್ರಾಮದಲ್ಲಿ ನಾವು ಬೆಳೆದಿದ್ದು. ತಂದೆ ತಾಯಿಗಳ ಜೊತೆಯಲ್ಲಿ ಅಣ್ಣ ತಮ್ಮ ಜೊತೆ ನಾವು ಬೆಳೆದಿದ್ದಲ್ಲಿ. ತಂದೆ ತಾಯಿಗಳು ಎಷ್ಟು ಜನ ಮಕ್ಕಳು? ನಾವು ಒಟ್ಟು 6 ಜನ. ಒಟ್ಟು 6 ಜನ ಮಕ್ಕಳು. 4 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. 4 ಜನ ಗಂಡು ಮಕ್ಕಳು. ಅದ್ರಲ್ಲಿ ನೀವು ಎಷ್ಟನೇ? ನಾನು 3ನೇನು. ನಿಮ್ಗಿಂತ ಮುಂದೆ? ನನಗಿಂತ ಮುಂದೆ 2 ಅಣ್ಣಂದಿರಿದ್ದಾರೆ. ಮತ್ತು ನೀವು? ನನಗಿಂತ ಕೆಳಗಡೆ 2 ತಂಗಿಯರು, ಒಬ್ಬ ತಮ್ಮ. ಕೊನೆಯದು ತಮ್ಮವ? ಇಲ್ಲ, ಕೊನೆಯವಳು ತಂಗಿ. ಓಕೆ. ನಿಮ್ಮ ತಂದೆ ಏನು ಕೆಲಸ ಮಾಡ್ತಾಯಿದ್ರು? ನಮ್ಮ ತಂದೆನು ಟೈಲರಿಂಗ್ ಮಾಡ್ತಾರೆ. ಟೈಲರಿಂಗ್ ಮಾಡ್ತಾಯಿದ್ರು. ಟೈಲರಿಂಗ್. ತಾಯಿ ಕೂಲಿ ಕೆಲಸ ಮಾಡ್ತಾಯಿದ್ರು. ಓಕೆ. ನೀವು ಶಾಲೆಗೆ ಹೋಗಿದ್ದೀರಾ? ಶಾಲೆಗೆ ಹೋಗಿಲ್ಲ. ಕಾರಣ ಅಂದರೆ ಅವಾಗ ಪರಿಸ್ಥಿತಿ ಆ ಥರ ಇತ್ತು. ಅವರಿಗೆ ನಮ್ಮ ಸಾಕೋದೇ ಒಂದು ದೊಡ್ಡ ಕಷ್ಟವಾಗಿತ್ತು. ಕಷ್ಟ ಇತ್ತು. ಅಂಥ ಸಮಯದಲ್ಲಿ ಅವ್ರು ನಮ್ಮನ್ನು ಓದಿಸ್ಲಿಲ್ಲ. ನಿಮಗೆ ಕಲಿಬೇಕಂತ ಆಸೆ ಏನಾದರೂ ಇತ್ತಾ? ಕಲಿಬೇಕನ್ನೋ ಆಸೆ ಇತ್ತು ನನಗೆ. ಓದಬೇಕು, ಬರಿಬೇಕು ಅನ್ನೋ ಆಸೆ ಇತ್ತು ನನಗೆ. ಆದರೆ ನನಗೆ ತಿಳುವಳಿಕೆ ಬಂದ ನಂತರ ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಂಡು ಈ ಅಂತ ಅಕ್ಷರಗಂಟ ಕಲಿಬೇಕು ಅನ್ನೋ ಒಂದು ದಾಗ ನನಗಿತ್ತು. ನಿಮ್ಮ ಅಣ್ಣಂದಿರಾಗಲಿ ಅಥವಾ ತಂಗಿಯಂದಿರ ತಮ್ಮಂದಿರ ಅವರೇನ ಶಾಲೆ ಕಳಿಸಿದಾರ? ಯಾರು ಓದಿಲ್ಲ. ನಮ್ಮ ಕೊನೆ ತಂಗಿ ಒಬ್ಬಳು ಮಾತ್ರ ಓದಿರೋದಷ್ಟೇ ಕುಟುಂಬದಲ್ಲಿ. ಕೊನೆ ತಂಗಿ ಮತ್ತು ಯಾಕೆ ನಮಗೆಲ್ಲ ಅವಾಗ ಸ್ವಲ್ಪ ತಿಳುವಳಿಕೆ ಇತ್ತು. ಹಂಗಾಗಿ ಅವಳಿಗಾರು ಓದಿಸ್ತಾನೆ ಅಂತೇಳಿ ಅವಳೊಬ್ಬಳೇ SLC ಓದಿರೋದು. ಮತ್ತು ತಮ್ಮ ಒಬ್ಬ 6ನೇ ಕ್ಲಾಸ್ ಓದ್ದ ಅಷ್ಟೇ. ಬಾಕಿ ಯಾರು ಓದಿಲ್ಲ. ನೀವು ಏನು ಮಾಡ್ತಾ ಇದ್ರಿ? ಈಗ ಶಾಲೆಗೆ ಅಂತೂ ಹೋಗಲಿಲ್ಲ. ಈ ಬಾಲ್ಯ ಪ್ರಾಯದಲ್ಲಿ ಹೇಗೆ ಕಳೆದ್ರಿ ನೀವು? ಯಾಕೆ ಕಳೆದ್ವಿ ಅಂದರೆ ಸ್ವಲ್ಪ ದಿನ ಈ ದನ ಕುರಿಗಳೆಲ್ಲ ಮೇಸಕ್ಬಿಟ್ರು. ಅವೆಲ್ಲ ದನ ಕುರಿ ಅಂದ್ರೆ ಭಾಳ ಇಷ್ಟಪಟ್ಟು ಮಾಡ್ತಿದ್ರಲ್ವ, ಸಾಕ್ತಿದ್ರು. ಅದ್ರ ಹಿಂದೆ ನಮ್ಮ ಜೀವಿತ ಕಳೀತಾ ಇದ್ವಿ. ಆಮೇಲೆ ಬರ್ತಾ ತೀರಾ ನಮ್ಮ 18-19 ವಯಸ್ಸು ಪ್ರಾಯ ಬರುವಂಥ ಸಮಯದಲ್ಲಿ ಸ್ವಲ್ಪ ತಿಳುವಳಿಕೆ ಬಂತು. ತಂದೆ ಮಾಡಿದ್ರು ಒಬ್ಬೊಬ್ಬರೇ ಟೈಲರ್ ವೃದ್ಧೇನೆ. ಮಕ್ಕಳು ಓದಿಸಿಲ್ವಲ್ಲ, ಟೈಲರಿಂಗಾರ ಕಲಿಸ್ಕೊಟ್ಟು ಅವ್ರ ಜೀವನಕ್ಕೆ ನಮ್ಮ ಮುಂದಕ್ಕೆ ಆಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಟೈಲರಿಂಗ್ಗೆ 3-4 ಜನಕ್ಕೂ ಟೈಲರಿಂಗ್ ಕಲ್ಸಕ್ಕೆ ಶುರು ಮಾಡಿದ್ರು. ಅಂದರೆ ನಿಮ್ಮ ತಂದೆ ಕಲಿಸ್ಕೊಟ್ಟದ್ದು? ಕ್ಲಾಸಿಗೆ ಯಾವುದು ಹೋಗಲಿಲ್ಲ? ಇಲ್ಲ. ಎಲ್ಲೂ ಇಲ್ಲ. ಮನೇಲಿ ನಮ್ಮ ತಂದೆ ಜೊತೆಲಿ ಎತ್ಕೊಂಡು ನಮ್ಮ ದೊಡ್ಡಣ್ಣ ಕಲ್ತರು. ಅವ್ರ ಮೂಲಕ ನಮ್ಮ 2ನೇ ಅಣ್ಣ ಕಲ್ತರು. ಹಂಗೆ ಅವರಿಂದ ನಾನು ಕಲಿತೆ. ಹಿಂಗೆ ಬೆಳೀತಾ ನಾವೆಲ್ಲ 4 ಜನ ಟೈಲರೇ ಆದವು. ನೀವು ಜೆಂಟ್ಸ್ ಟೈಲರ್ ಅಥವಾ ಲೇಡೀಸ್? ನಾವು ಸ್ಟಾರ್ಟಿಂಗ್ ಬಂದು ಕಲ್ತಿದ್ದೆ. ನಾವು ಲೇಡೀಸ್ ಟೈಲರೇ ಕಲ್ತಿದ್ದು. ಆಮೇಲೆ ನಮ್ಮ ಬೆಳವಣಿಗೆ ಬರ್ತಾ ಜೆಂಟ್ಸು ಆದ್ವಿ. ಈಗ ಆಲ್ರೌಂಡರ್ ಎಲ್ಲ ಮಾಡ್ತೇವೆ. ಓಕೆ ಬ್ರದರ್, ಈಗ ನೀವು ಈ ಶಾಲೆಗಂತೂ ಹೋಗಲಿಲ್ಲ. ಕುರಿ ದನ ಮೇಯಿಸೋದಕ್ಕೆ ಹೋದ್ರಿ. ಹೌದು. ನಿಮಗೆ ಏನು ಅನಿಸ್ತಿತ್ತು? ಕಲೀಲಿಕ್ಕೆ ಆಸೆ ಇತ್ತು, ಆದರೆ ಕಲೀಲಿಕ್ಕೆ ಆಗ್ತಾಯಿರಲಿಲ್ಲ. ಬೇಸರ ಆಗ್ತಾಯಿರಲಿಲ್ಲ ನಿಮಗೆ? ಬೇಸರ ಆಗ್ತಾಯಿತ್ತು. ಒಂದೊಂದು ಸಲ ತಂದೆ ತಾಯಿಗಳು ಅವ್ರು ಹೇಳ್ಕೊಂಡು ಗೋಳಾಡೋದು ನೋಡಿ ಯೋಚನೆ ಮಾಡುವಂಥ ಸಮಯದಲ್ಲಿ ಅವ್ರು ನಮ್ಮನ್ನು ಸಾಕೋದೇ ಒಂದು ದೊಡ್ಡ ವಿಷಯವಾಗಿತ್ತಲ್ಲ. ಸರಿ, ಅವ್ರು ವಿದ್ಯೆ ಕೊಡಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮಗೆ ಓದಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಏನೋ ಅವ್ರ ಕೈಯಲ್ಲಿ ಕಲ್ತಿದ್ದೆ ಅನ್ನೋ ಒಂದು ವೃತ್ತಿನ ನಮಗೆ ಕಲಿಸ್ಕೊಟ್ಟಲ್ಲ. ಇವತ್ತು ಕುಂತಿದ್ದು ದುಡ್ದು ತಿನ್ನೋ ಒಂದು ಕೆಪಾಸಿಟಿ ಯಾರು ಮಾಡಿಕೊಟ್ಟಲ್ಲ, ಒಂದು ಸಂತೋಷ ಇದೆ. ಮತ್ತು ನಿಮ್ಮ ತಂದೆ ತಾಯಿಗಳ ಸ್ವಭಾವ ಅಂದರೆ ಏನಾದರೂ ಬೇಡಾದಕ್ಕೆ ಚಟಗಳೇನಾದರೂ ಇತ್ತಾ?
ತಂದೆ ತಾಯಿಗಳ್ದು ಬೇರೆ ರೀತಿ ಚಟಗಳು ಅವ ಅಂತ ಹೇಳೋಂಥದ್ದೇನಿರಲಿಲ್ಲ. ನಮ್ಮ ತಂದೆದು ಒಂದು ಉದ್ದೇಶ ಏನಪ್ಪ ಅಂದರೆ ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಂಡು ಸುಮ್ಮನೆ ಕುಡ್ದು ದುಡಿಮೆ ಹಾಳು ಮಾಡ್ತಿದ್ರು. ಅದೊಂದು ದಂಧೆ ಮಾಡ್ತಿದ್ರು. ಡೈಲಿ ಕುಡಿತಿದ್ರು ನಮ್ಮ ತಂದೆ ಕುಡಿತಿದ್ರು. ಅದನ್ನ ಬಿಟ್ರೆ ಮತ್ತೆ ಬೇರೆ ಯಾವ ಉದ್ದೇಶಗಳು ನಮ್ಮ ತಂದೆ ತಾಯಿದು ಇರಲಿಲ್ಲ. ಕುಡಿದು ಬಂದು ಮಕ್ಕಳಿಗೆ ಹೊಡಿಯುವಂಥದ್ದು ಏನಾದ್ರು ಇತ್ತಾ? ಕುಡಿದು ಬಂದು ಮಕ್ಕಳಿಗೆ ಹೊಡಿಯೋಂಥದ್ದು ಇರಲಿಲ್ಲ, ತಾಯಿ ಹೊಡಿಯೋಂಥದ್ದು ಇತ್ತು. ತಾಯಿಗೆ ಹೊಡಿತಿದ್ರು. ಮಕ್ಕಳಿಗೆ ತಾಯಿಯಾರ ಬೈದ್ರೆ ಅವ್ರ ಮುಂದೆ ಮಕ್ಕಳು ಪರವಾಗಿ ನಿಂತ್ಕೊಂಡು ತಾಯಿಗೆ ಎದುರಿಸಿ ಹೊಡಿದು ಇದು ಮಾಡೋರು. ಮಕ್ಕಳಿಗೆಲ್ಲ ಏನು ಮಾಡ್ತಾ ಇರಲಿಲ್ಲ. ಮತ್ತೆ ಬ್ರದರ್, ನೀವು ಇದೇ ರೀತಿ ಮುಂದುವರೆದ ಮತ್ತು ಟೈಲರಿಂಗ್ ಕೆಲಸ ನಿಮಗೆ ತಂದೆಯವರು ನಿಮಗೆ ಕಳಿಸ್ಕೊಡ್ತಾ ಬಂದರು. ಹೌದು. ನೀವು ಅದೇ ಟೈಲರಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ರಾ? ಮಾಡಿದೆ ನಾವು ಅಲ್ಲೇ ಮಾಡಿದೆ. ಮತ್ತು ಒಂದೇ ಊರಲ್ಲಿ 4 ಜನ ಒಂದೇ ಜಾಗದಲ್ಲಿ ಇದ್ವಿ. ಮತ್ತು 4 ಜನ ಒಂದೇ ಜಾಗದಲ್ಲಿ ಇದ್ದು ಮಾಡೋದು ಬೇಡ ಅಂತ ಪಕ್ಕದ ಹಳ್ಳಿಗೆ ಇಬ್ಬರು ಹೋದ್ವಿ. ಇಬ್ಬರು ಇಲ್ಲೇ ಉಳ್ಕೊಂಡ್ವಿ. ಹಾಗೆ ಆಮೇಲೆ ನಮ್ಮ ದೊಡ್ಡಣ್ಣಗೆ ಮದುವೆ ಆಯ್ತು ಸಹ ತಮಿಳ್ನಾಡಿಗೂ ಸೆಟ್ಲ್ ಆಗ್ಬಿಟ್ರು. ದೊಡ್ಡಣ್ಣ ತಮಿಳ್ನಾಡು ಹುಡುಗಿ ಆಗಿತ್ತು. ಅವ್ರ ಹುಡುಗಿ ತಮಿಳ್ನಾಡಿಂದ ತಗೊಂಬಂದ್ವಿ. ಅವ್ರಿಗೆ ಇಲ್ಲಿ ಬರೋಕ್ಕೆ ದೂರ ಆಯಿತು ಅಂತೇಳಿ ಅವ್ರು ಏನು ಮಾಡಿದ್ರು, ಅವ್ರನ್ನ ಅಲ್ಲೇ ಸೆಟ್ಲ್ ಮಾಡಿಬಿಟ್ರು. ದೊಡ್ಡಣ್ಣ ಅಲ್ಲೇ ಸೆಟ್ಲ್ ಆದರು. ಆಮೇಲೆ ಸ್ವಲ್ಪ ನಂತರ ನಾವು 3 ಜನ ಇದ್ವಿ. ಆಮೇಲೆ ಸ್ವಲ್ಪ ನಂತರ ನಮ್ಮ 2ನೇ ನಾನು ಕೂಡ ಇಲ್ಲಿ ನನಗೆ ದುಡಿಮೆ ಸೆಟ್ಲ್ ಆಗ್ತಾಯಿಲ್ಲ. ಅವ್ರು ಯಾಕಂದ್ರೆ ಅವ್ರು ಚಿಕ್ಕ ವಯಸ್ಸಲ್ಲಿ ಅವರು ಬೆಂಗಳೂರು ಬಿದ್ದುಬಿಟ್ಟಿದ್ರು. ಅವರು ಬೆಂಗಳೂರು ಟೈಲರ್ ಕಲ್ತಿದ್ದವರು ಚಿಕ್ಕಣ್ಣ. ಹಂಗಾಗಿ ನಾನು ಪುನಃ ಬೆಂಗಳೂರಿಗೆ ಹೋಗ್ಬಿಡ್ತೀನಿ ಅಂತೇಳಿ ಅವ್ರು ಬೆಂಗಳೂರಲ್ಲಿ ಹೋಗಿ ಸೆಟ್ಲಾಗಿ ಆಲ್ಟಿ ನಗರದಲ್ಲಿದ್ದಾರೆ ಈಗ ಅವರು ಅಣ್ಣ 2ನವರು. ಈಗ ಹಂಗೆ ಬೆಳೆ ತಮ್ಮ ತಂಗಿಯರು ಎಲ್ಲರಿಗೂ ಮದುವೆ ಆಯಿತು. ಲಾಸ್ಟ್ ತಮ್ಮ ಒಬ್ಬ ಉಳ್ಕೊಂಡ ತಂದೆ ತಾಯಿ ಜೊತೆ. ನಾನು ಅಲ್ಲೇ ಬೆಳೀತಾ ಸರಿ ಇದ್ದು ಊರಲ್ಲೇ ಹೆಂಗಿರೋದು ಸ್ವಲ್ಪ ದಿನ ಬದಲಾಗೋಣ ಅಂತೇಳಿ ನಾನು ಏನು ಮಾಡಿದೆ 97ರಲ್ಲಿ ಕೊನೆಯ ತಿಂಗಳಲ್ಲಿ ತಾರೀಕಟ್ಟೆ ಭದ್ರಾವತಿ ತಾಲೂಕು ತಾರೀಕಟ್ಟೆ ಗ್ರಾಮವನ್ನು ಬಿಟ್ಟು ಲಕ್ಕೊಳ್ಳಿ ಹೋಬಳಿ ಮಾಳಿಕೊಪ್ಪ ಗ್ರಾಮಕ್ಕೆ ಬಂದೆ. ಮದುವೆ ಆಗಿತ್ತು ನನಗೆ 96ರಲ್ಲಿ ಮದುವೆ ಆಗಿ ಒಂದು ಹೆಣ್ಣು ಮುಗಿತ್ತು. ಮದುವೆ ಆಗಿ ಎಲ್ಲಿ ಹೆಣ್ಣು ನಿಮಗೆ? ಭದ್ರಾವತಿ ಇದೆ. ಅಲ್ಲೇ ಹೆಣ್ಣು ನೋಡಿ ಭದ್ರಾವತಿ ಇದೆ. ಓಕೆ. ನೀವು ಬದಲಾವಣೆ ಆಗೋದಂತ ನಿಮ್ಮ ಇದು ಕೆಲಸದಲ್ಲಿ ಬದಲಾವಣೆಗೋಸ್ಕರ ನೀವು? ಇಲ್ಲ ಅಲ್ಲಿ ಯಾಕೆ ನಾವು ಊರು ಬಿಟ್ಟೆ ಅಂದರೆ ತುಂಬ ನಂದು ಇಸ್ಪಿಟ್ಟು ಚಟ ಜಾಸ್ತಿ ಆಗ್ಬಿಡ್ತು. ನಿಮಗೆ ಸಹ ಇಸ್ಪಿಟ್ಟು ಆಡೋ ಚಟ ಜಾಸ್ತಿ ನನಗೆ. ಅವಾಗ ಫ್ರೆಂಡ್ಸ್ಗಳ ಜೊತೆ ಸೇರೋದು, ಕುಡಿಯೋದು, ಇಸ್ಪಿಟ್ಟು ಆಡೋದು. ಮದುವೆಯಾಗಿ ಒಂದು ಮಗು ಆದರೂ ಕೂಡ ಜವಾಬ್ದಾರಿ ಇಲ್ದಂಥ ಒಂದು ಜೀವನ ನಂದು. ಅವಾಗ ನಮ್ಮ ಮೆಂಗ್ಸೂರು ಚಿಕ್ಕಮ್ಮವರು ಇಲ್ಲಿದ್ದರು, ಲಕ್ಕೊಳ್ಳಿ ಒಬ್ಬಳೇಗಿದ್ರು. ಅವಾಗ ಮೆಂಗ್ಸು ಸ್ವಲ್ಪ ಒತ್ತಾಯ ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ಲಿ ನಮ್ಮ ಚಿಕ್ಕಮ್ಮವರೆಲ್ಲ ಇದ್ದಾರೆ, ಆ ಕಡೆ ಯಾರೋ ಹೋದ್ರು ಸ್ವಲ್ಪ ನೀವು ಬದಲಾಗ್ಬೋದು, ಬಿಟ್ಟು ಸ್ವಲ್ಪ ದೂರ ಹೋಗ್ಬೋದಲ್ಲ ಅಂಥೇಳಿ. ಓಕೆ. ನಿಮಗೆ ಈ ಎಲ್ಲ ಚಟಗಳು ನಿಮ್ಗೆ ಹೇಗಿತ್ತು ಆಗಿತ್ತು? ಅದು ಚಿಕ್ಕ ವಯಸ್ಸಲ್ಲಿ ದನ ಕುರಿಗಳು ಮೇಯಿಸ್ತಾ ಒಂದು 16-17 ವರ್ಷದಲ್ಲೇ ಕಲ್ತಂಥ ಒಂದು ವಿಷಯಗಳು ಇವೆಲ್ಲ ನನಗೆ. ಹಣ ಹಾಕಿ ಇಸ್ಬಿಟ್ಟು ಮಾಡಿ ತಂದೆ ಮನೇಲಿ ಕೂಡ್ಸಿಟ್ಟಿದ್ನ ಗೊತ್ತಿಲ್ಲ ಕತ್ಕೊಂಡೋಗಿ ಇಸ್ಬಿಟ್ಟು ಆಡಿ ಸುಮಾರು ಅಂಥ ಸಮಯದಲ್ಲಿ ಹೆಚ್ಚು ಕಮ್ಮಿ 50,000-60,000 ರೂಪಾಯಿ. ಅವಾಗ 50,000-60,000 ರೂಪಾಯಿ ಅಂದರೆ ಲಕ್ಷಗಟ್ಟಲೆ ದುಡ್ಡಿದ್ದೆ ಅವಾಗ ಆ ಪರಿಸ್ಥಿತಿಯಲ್ಲಿ. ಅವಾಗ ಅವರು ಉಂಡಿಯಲ್ಲಿ ಹಾಕಿ ಕೊಡ್ತಿದ್ದ ದುಡ್ಡೆಲ್ಲ ಕತ್ಕೊಂಡು ಇಸ್ಬಿಟ್ಟು ಆಡ್ಬಿಟ್ಟು ವಾರಗಟ್ಟಲೆ ಮನೆಗೆ ಬರೋ ಕಬ್ಬಂಗದೆ ಮಲ್ಕೊಬಿಡ್ತಿದ್ದೆ. ಇಂಥ ಒಂದು ಜೀವನ ನಂದು ನಡೆಸ್ತಾ ಇದ್ದೆ. ಅವಾಗ ಗೊತ್ತಾಗ್ತದೆ ತಂದೆಗೆ, ಗೊತ್ತಾಗ್ತದೆ ಏನೇ ಒಂದು ಹೋದ್ರು ಮನೆಯಲ್ಲೇ ನಾನೇ ಮಾಡಿದೆ ಅಂತ ಅವ್ರು ಚೆನ್ನಾಗಿ ಗೊತ್ತು ಅವ್ರಿಗೆ. ನನ್ನ ಬಿಟ್ಟರೆ ಬೇರೆ ಯಾರು ಮುಟ್ಟಲ್ಲ ಅನ್ನೋದು ಗೊತ್ತು ಅವ್ರಿಗೆ. ಬೈಯಕ್ಕೆ ಬಂದ ನಾವು ಚೆನ್ನಾಗಿ ವಯಸ್ಸಿಗೆ ಬೈಯಕ್ಕೆ ಬಂದು ಮತ್ತು ಅವ್ರನ್ನ ಹೊಡಿಯೋದು, ಎದುರಿಸೋದು ಹಿಂಗೆಲ್ಲ ಮಾಡ್ತಿದ್ದೆ ನಾನೇ. ಹೊಡೆದಕ್ಕೂ 2-3 ಸಲ ಇಟ್ಕೊಂಡು ಹೊಡೆದು ಕೂಡ ಹೊಡೆದಿದ್ದೀನಿ. ಅದೇ ಸ್ವಭಾವದಲ್ಲೇ ಬೆಳೆದೆ. ಚೇಂಜಿಗೋಸ್ಕರ ಆ ಊರು ಬಿಟ್ಟು ಸ್ನೇಹಿತರ ಒಂದು ಗುಂಪನ್ನು ಬಿಡುವುದಕ್ಕೋಸ್ಕರ ಹೌದು ಹೆಂಡತಿ ಒತ್ತಾಯ ಮೇರೆಗೆ ಬೇರೆ ಊರಿಗೆ ಅಲ್ಲಿಂದ ಬಂದು ನಾನು ಲಕ್ಕೊಳ್ಳಿ ಹೋಬಳಿ ಮಾಳಿಕೊಪ್ಪ ಗ್ರಾಮಕ್ಕೆ ಬಂದು ಸೆಟ್ಲ್ ಆದೆ. ಒಂದು 8 ವರ್ಷ ಬಾಡಿಗೆ ಮೇಲೆ ಇದ್ವಿ. ಅಲ್ಲಿ 97ರಲ್ಲಿ ಬಂದು ಸೇರಿದೆ ನಾನು. 2005ರವರೆಗೂ ನಾನು ಬಾಡಿಗೆ ಮೇಲೆ ಇದ್ದೆ. ಅಲ್ಲೇ ಇದ್ರಿ. ನಿಮ್ಮ ಸ್ವಭಾವ ಚೇಂಜ್ ಆಯ್ತಾ? ಚೇಂಜ್ ಆಗಲಿಲ್ಲ. 1 ವರ್ಷ 1.5 ವರ್ಷ ಯಾರು ಪರಿಚಯ ಇರಲಿಲ್ವಲ್ಲ, ಹೊಸ ಜಾಗ, ಸ್ವಲ್ಪ ಜನ ಪರಿಚಯ ಆದ ತನಕ ಹಾಗೇ ಇದ್ದೆ. ಕುಡಿತಿದ್ದೆ, ಕುಡಿಯೋದು ಬಿಡಲಿಲ್ಲ. ಮತ್ತು ಬೀಡಿ ಸಿಗರೇಟ್ ಇವೆಲ್ಲ ಯಾವುದು ಬಿಡಲಿಲ್ಲ, ಎಲ್ಲ ಇತ್ತು. ಸರ್ ಚೇಂಜ್ ಆಗ್ಬೋದು ನೋಡಿ. ಮತ್ತೆ ಪುನಃ ಅದೇ ರೀತಿ ಬೆಳವಣಿಗೆ ಬೆಳೀತಿ ಇಲ್ಲಿ. ಮತ್ತೆ ಪುನಃ ಇಲ್ಲೂ ಕೂಡ ಅದನ್ನೇ ಶುರು ಮಾಡ್ಕೊಂಡೆ. ಅದನ್ನೇ ಮುಂದುವರಿಸಿ ಮತ್ತೆ ಇಲ್ಲಿ ಇಸ್ಬಿಟ್ಟು ಆಡೋಕ್ಕೆ ಶುರು ಮಾಡ್ಕೊಂಡೆ. ಇಲ್ಲೂ ಕೂಡ ಎಲ್ಲ ದುಡ್ದಂತೆಲ್ಲ ಹಣ ಖಾಲಿ ಆಗ್ತಿದೆ. ಎಲ್ಲ ಇದೇ ರೀತಿನೇ ಜೀವನ. ಓಕೆ. ಮತ್ತೆ ಮುಂದೆ ನಿಮ್ಮ ಹೆಂಡತಿಯವ್ರು ಏನು ಹೇಳ್ತಾ ಇರಲಿಲ್ಲ? ನೀವು ಹೇಳಿದ್ರು ಮಾತು ಕೇಳೋವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಸುಮ್ಮನೆ ಅವರು ಹೇಳೋದು, ನಾನು ಇಟ್ಕೊಂಡು ಹೊಡಿಯೋದು, ಇದೇ ಜೀವನ. ಇದೇ ಜೀವನ. ಹೊಡೆದು ಸುಮಾರು ಸಲ ತಲೆ ಮೇಡಿಗೆಲ್ಲ ಹೊಡೆದು ಅವರೊಂದು ಸಲ ತಲೆನೇ ಹುಚ್ಚುಚ್ಚಿದಾಗ ಏನೇನೋ ಮಾತಾಡೋಕ್ಕಲ್ಲ ಶುರು. ಮಣಿಪಾಲಲ್ಲಿ ಕೂಡ ಒಂದೊಂದು ತಿಂಗಳುಗಟ್ಟಲೆ ಅಡ್ಮಿಟ್ ಮಾಡಿದ್ದೀವಿ. ನೀವು ಪೆಟ್ಟು ಹೊಡೆದು ಆ ರೀತಿ ಎಲ್ಲ ಮಾಡ್ಕೊಂಡಿದ್ದೀವಿ ಅಂಚಿನಲ್ಲಿ. ಅಷ್ಟು
ಅಷ್ಟು ಇದಾಗಿಬಿಟ್ಟಿದೆ. ಅದು ಅಷ್ಟಾಗಿ ನಿಮ್ಗೆ ಎಷ್ಟು ಮಕ್ಕಳು? 2 ಮಕ್ಕಳಿದ್ರು. ಓಕೆ, ಎಷ್ಟು ವರ್ಷ ಇತ್ತು ಅವರಿಗೆ ಆ ಟೈಮಲ್ಲಿ? ಆ ಸಮಯದಲ್ಲಿ ಬಂದು ನಾನು ಅವರಿಗೆ ಹೊಡಿಯೋಂಥ ಸಮಯದಲ್ಲಿ ಬಂದು 2001-2 ನಡೆದಿದ್ದ ಘಟನೆ ಇವೆಲ್ಲ. ಓಕೆ. ಅವಾಗ ಬಂದು ನನ್ನ ಮಗಳು ಬಂದು 97 ಜನವರಿ 29 ನನ್ನ ಮಗಳು ಜನಿಸಿದ್ಲು. 88 ಡಿಸೆಂಬರ್ 88 ಡಿಸೆಂಬರ್ ಕೊನೆ ತಿಂಗಳು 29 ನನ್ನ ಮಗ ಹುಟ್ಟಿದ. 88ರಲ್ಲಿ ಒಂದು ಮಗ. ಫಸ್ಟ್ ಮಗನಾ? ಇಲ್ಲ, ಗಂಡು ಮಗ ಎರಡನೇನು. ಫಸ್ಟ್ನೇ 97 ಫಸ್ಟ್ನೇ ತಿಂಗಳು ಜನವರಿ 29ಕ್ಕೆ ಒಂದು. ಅಲ್ಲಿಗೆ 1 ತಿಂಗಳು ಹೆಚ್ಚಿಗೆ 2 ವರ್ಷಕ್ಕೆ ಒಂದು ಮಗು ನನಗೆ ದೇವ್ರು ಕೊಟ್ಟು. ಓಕೆ, 2 ಮಕ್ಕಳಿದ್ರು. ತಂದೆ ಅವಾಗ ಮಕ್ಕಳೆಲ್ಲ ಸ್ವಲ್ಪ ಚಿಕ್ಕವರಿದ್ರಲ್ಲ, 3 ವರ್ಷ 4 ವರ್ಷದ ಮಕ್ಕಳು ಅವಾಗ. ಆದರೆ ಮನೇಲಿ ಗಲಾಟೆ ಹೊಡಿಯೋದು ಗೊತ್ತಿತ್ತು, ಮಕ್ಕಳು ಕೂಡ ಗೊತ್ತಿತ್ತು. ಅವ್ರು ಎದುರು ನಡೀತಾ ಒಂದೊಂದು ಕಡೆ ನಿಲ್ತಾ ಇದ್ರು ಮಕ್ಕಳು ಕೂಡ. ಓಕೆ. ಇದರಿಂದ ನಿಮಗೆ ಬಿಡುಗಡೆ ಆಗ್ಬೇಕನ್ನೋದು ಏನು ಬಯಸ್ತಾ ಇರಲಿಲ್ಲ ನೀವು? ಬಿಡುಗಡೆ ಆಗಬೇಕು ನನಗೆ ಆಗೋದು, ಮನವರಿಕೆ ಆಗೋದು. ಯಾವಾಗ ಮನವರಿಕೆ ಆಗೋದು? ಈ ನೋವುಗಳೆಲ್ಲ ಅನುಭವಿಸ್ತಿದ್ನಲ್ಲ. ಈಗ ಅವ್ರು ನೋಡ್ತೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಿದ್ದೆ. ಮಕ್ಕಳು ಒಂದು ಕಡೆ ಅವರ ಅಜ್ಜಿರ ಮನೇಲಿ ಆ ಕಡೆ ಒಬ್ಬರು ಈ ಕಡೆ ಒಬ್ರು ಹೋಗು ಮಕ್ಕಳಲ್ಲಿ ಇಲ್ಲಿ ಇಸ್ಕೊಂಡು ತಿನ್ನೋರು. ಈಗ ಇವೆಲ್ಲ ನೆನೆಸ್ದಾಗ ನನಗೆ ಅನಿಸ್ತಾ ಇತ್ತು ಮನಸ್ಸು, ಇದರಿಂದ ನಮಗೊಂದು ಬಿಡುಗಡೆ ಸಿಗಲ್ವಾ, ನಾನು ಬದಲಾಗೋದು ಬೇಡವಾ ಅನ್ನೋದು ಕೂಡ ನನ್ನ ಮನ್ಸಿಗೆ ಅನಿಸೋದು. ಆ ನೋವುಗಳು ಬಂದಾಗ ಮತ್ತು ಆ ನೋವುಗಳಿಂದ ಸ್ವಲ್ಪ ಸಮಾಧಾನ ಆದಾಗ ಮತ್ತೆ ಅದೇ ಜೀವನ. ಬಿಡುಗಡೆ ಆಗ್ಲಿಕ್ಕೆ ಮನಸ್ಸಿದ್ದು ನಿಮಗೆ ಬಿಡುಗಡೆ ಆಗಕ್ಕೆ ತುಂಬ ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಓಕೆ. ನಂತರ ಏನಾಯ್ತು? ನಂತರ ಏನಾಯ್ತು ಅಂದರೆ 2003 ಅಕ್ಟೋಬರ್ ನವಂಬರಲ್ಲಿ ನನಗೆ ದೇವರ ಸತ್ಯ ಸ್ವಲ್ಪ ಕಿವಿಗೆ ಬೀಳ್ತು. ಹೆಂಗೆ ಅಂದರೆ ನಮ್ಮ ಹೆಂಗಸ್ರವ್ರು ಚಿಕ್ಕಮ್ಮವ್ರು ಇದ್ದರು ಅಂತ ಹೇಳಿದ್ನಲ್ಲ, ಅಲ್ಲೇ ಅವ್ರು 2 ಕುಟುಂಬದಲ್ಲಿ 2 ಗಂಡು ಮಕ್ಕಳು ರಕ್ಷಣೆ ಬಂದಿದ್ದರು. ಅವ್ರು ಬಂದು ನನಗೆ ಅವಾಗವಾಗ ಮನೆಗೆ ಬಂದು ಹೇಳೋರು. ನಾನು ತುಂಬ ಶುಕ್ರವಾರ ಮಂಗಳವಾರ ಬಂತಂದರೆ ಯಾವುದು ಕಮ್ಮಿ ಆದರೂ ಫೋಟೋಕ್ಕೆ ನಾವು ಮನೆಯೆಲ್ಲ ಸಾರಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಕಡೆ ಹೂವು ಹಾಕಿ ಅದನ್ನು ಪೂಜೆ ಮಾಡೋದು ಯಾವುದೇ ಕಾರಣ ತಪ್ತಾಯಿಲ್ಲ. ನಾವು ಅಷ್ಟೊಂದು ಕಟ್ನಿಟ್ಟಾಗಿ ಮಾಡ್ತಾಯಿದ್ವಿ ಶುಕ್ರವಾರ ಮಂಗಳವಾರ. ಅದೇ ಮಾಡ್ತೀವಿ. ಅಂಥ ಸಮಯದಲ್ಲಿ ಬಂದು ಇವರು ಬಂದು ನಮಗೆ ಹೇಳೋರು ಸತ್ಯನ ಹೇಳೋದು. ಮತ್ತು ಒಂಥರ ಇದೇನು ದೇವರಲ್ಲ ಇವು, ಇದನ್ನು ಯಾಕೆ ಇಟ್ಕೊಂಡು ಪೂಜೆ ಮಾಡ್ತೀರಾ ಹಿಂಗೆಲ್ಲ ಒಂದು ಸಲ ಉರಿಯ ಬೋಸೋ ರೀತಿಯಲ್ಲಿ ಕೂಡ ಮಾತಾಡೋರು ನನಗೆ. ನಾನು ಒಂದೊಂದು ಸಲ ಕೂಡ ಅವ್ರಿಗೆ ಬೈದು ಕೂಡ ಕಳಿಸ್ಬಿಟ್ಟಿದ್ದೆ. ನೀವು ಇದನ್ನೇ ತಾನೇ ಮಾಡ್ತಾಯಿದ್ದು ಮುಂಚೆ, ಈಗ ಎಲ್ಲೋ ಹೋಗಿ ಕಂಡ್ಕೊಂಬೋಗ್ಬಿಟ್ಟು ಇದು ದೇವರಲ್ಲ ಅಂದರೆ ಫಸ್ಟ್ ಹೊರಗಡೆ ಹೋರಿ ಅಂತಿದ್ದೆ ಅವರಿಗೆ. ಈ ರೀತಿಯಲ್ಲಾಗಿ ಕೂಡ ಸ್ವಲ್ಪ ಸುಮಾರು ದಿನ ಮಾತಾಡಿದ್ದೀನಿ. ಮತ್ತು ಅವರು ಇದು ದೇವರಲ್ಲ ಅನ್ನೋ ಕೂಡ ಹೇಳಿದ್ರು. ನಾನು ಹೇಳಿದೆ ಒಂದೊಂದು ಸಲ ಸರ್ಕಲಿಗೆ ಬಂದು ನಡು ರೋಡಲ್ಲಿ ನಿಂತ್ಕೊಂಡು ನಾನು ಅವ್ರು ಕೂಡ ಮಾತಾಡಿ, ನಮ್ಮ ಬಾಮಕ್ಳಿಬ್ಬರು ಅವರು ನಮ್ಮ ಹೆಂಗಸರು ತಮ್ಮದಿರು ಚಿಕ್ಕಮ್ಮ ಮಕ್ಕಳು ಅವರು ಕೂಡ ಇಬ್ಬರು ಸೇವಕರೇ ಆಗಿದ್ದಾರೆ ಈಗ ದೇವ್ರ ಕೃಪೆಯನ್ನು. ಅವ್ರ ಮಧ್ಯೆ ತುಂಬ ವಾದ ಮಾಡಿದ್ದೀನಿ. ವಾದ ಮಾಡಿ ಮಣ್ಣೆಲ್ಲ ಕೂಡ ಮುಟ್ಟಿ ತೂರಿದ್ದೀನಿ, ಸತ್ಯ ಮಾಡಿದ್ದೀನಿ. ನಾನು ಸತ್ಯ ನರಕಕ್ಕೆ ಹೋದರೂ ಕೂಡ ಯೇಸುನ ದೇವ್ರ ಅಂತ ನಂಬಲ್ಲ ಅಂತೇಳಿ ಈ ರೀತಿಯೆಲ್ಲ ಸತ್ಯ ಮಾಡಿ ತುಂಬ 2003 ನಡೆದಿದ್ದು ಘಟನೆವೆಲ್ಲ ಮಾಡಿ ಹಿಂಗೆಲ್ಲ ಮಾಡ್ಕೊಂಡು ಸ್ವಲ್ಪ ದಿನ ಅವರು ಕೂಡ ಇವ್ರು ಯಾಕೋ ತುಂಬ ರಾಶಿಯಾಗಿ ಮಾತಾಡ್ತಾರೆ. ಅವಾಗ ನನ್ನ ಕಡೆ ಜನಬಲ ಚೆನ್ನಾಗಿತ್ತು. ಅವಾಗ ಹುಡುಗರು ಗುಂಪುಗಳು ನಾನು ಏನೋ ಮಾತಾಡ್ಕೊ ಸಡನ್ ನನ್ನ ಕಡೆ ಸಪೋರ್ಟಿಗೆ ಬಂದ್ಬಿಡೋರು, ಅವ್ರಿಗೆ ಸಪೋರ್ಟ್ ಇಲ್ದಂಗೆ ಆಗ್ಬಿಡೋದು. ಅದೊಂದು ಉದ್ದೇಶದಿಂದ ಅವರು ಸ್ವಲ್ಪ ಇಂಜರಿಯಾಗಿ ಶುರು ಮಾಡಿಕೊಂಡ್ರು. ಇಂಜರಿಯಾಗಿ ಏನು ಮಾಡಿಕೊಂಡ್ರು. ಸರಿ ಇವ್ರನ್ನ ಈಗಲೇ ನಾವು ಇದು ಮಾಡೋದು ಬೇಡ, ಇವ್ರನ್ನ ಸ್ವಲ್ಪ ದಿನ ಬಿಡೋಣ ಅಂತೇಳಿ ಬಿಟ್ಟರು. ಮತ್ತು ಆಮೇಲೆ ಏನಾಯ್ತು, ಇದ್ದಕ್ಕಿದ್ದಾಗ ದಿಢೀರ್ನು ಒಂದು ಸಲ ಅವ್ರ ಮನೇಲಿ ಅವಾಗ ಕಡೂರಿಗೆ ಹೋಗ್ತಾಯಿದ್ರು ಸೇವಕರು. ಇಲ್ಲಿ ಯಾರು ಅವ್ರಿಗೆ ಇದಾಗ್ತಾ ಇರಲಿಲ್ಲ ಅಂತೇಳಿ ಕಡೂರಿಗೆ ರಕ್ಷಣೆ ಹೊಂದಿ ವಾರದಲ್ಲಿ ಅವ್ರು ಬಂದು ನಡ್ಸ್ಕೊಡೋರು. ವಾರಕ್ಕೊಂದು ಸಲ ಮನೆಗೆ ಬಂದು ತಿಂಗಳಿಗೆ ಒಂದು ಸಲ ಅವರು ಕಂಪ್ನಿಗೆ ತೊಗೊಳ್ಳೋಂಥ ಸಮಯದಲ್ಲಿ ಕಡೂರಿಗೆ ಹೋಗ್ತಾಯಿದ್ರು. ಆವಾಗ ಆ ದಿನ ಅವ್ರ ಮನೇಲಿ ಪ್ರೇಯರ್ ನಡೀತಾಯಿತ್ತು. ಆವಾಗ ನನಗೆ ಗೊತ್ತಿದ್ದಂಗೆ ನಮ್ಮ ಹೆಂಗಸರು ಬಂದು ನನ್ನ ಮಕ್ಕಳೆಲ್ಲ ಕರ್ಕೊಂಡು ಹೋಗ್ಬಿಡೋರು ಪ್ರೇಯರಿಗೆ. ನಾನೆಲ್ಲರೂ ಹೋಗೋಂಥ ಸಮಯ ಇವ್ರು ಕರ್ಕೊಂಡು ಹೋಗ್ಬಿಡೋರು ಹುಡುಗರು. ಅವ್ರಿಗೆ ಮುಂಚೆ ನನ್ನ ಮದುವೆ ಹಾಕಿನ ಮುಂಚೆನೂ ಸುವಾರ್ತೆ ಕೇಳಿದ್ದಾರೆ. ನಾನು ಮದುವೆ ಆಗಿರೋರು ವಸ್ತ್ರಲ್ಲೂ ಕೂಡ ಅವ್ರು ಒಂದು ಸೇವಕರ ಮನೆ ಭದ್ರತೆ ಕರ್ಕೊಂಡು ಹೋಗಿರು ನನಗೆ. ಅವರಲ್ಲಿ ಹೋಗಿ ನಮ್ಮನ್ನು ಪ್ರೇಯರ್ ಮಾಡಿ ಬೈಬಲೆಲ್ಲ ಕೂಡ ಕೊಟ್ಟು ಕಳ್ಸಿರು ನಮಗೆ. ಆ ಬೈಬಲ್ ತಗೊಂಬಂದು ಇಟ್ಟಿದ್ದೆ ಅಷ್ಟೇ, ಮತ್ತು ಆ ಕಡೆ ತಿರುಗಲಿಲ್ಲ ಮತ್ತು ಆ ಕಡೆ ಓದಲಿಲ್ಲ. ಅಲ್ಲಿಗೆ ಸ್ಟಾಪ್ ಆಯ್ತು ಅದು. ಮತ್ತು ಇವರು ತಮ್ಮದಿರು ಚಿಕ್ಕಮ್ಮದಿರು ಮಕ್ಕಳು ಇವರೆಲ್ಲ ಯಾವಾಗ ರಕ್ಷಣೆ ಬಂದರು, ಇವ್ರಿಗೊಂದು ಸ್ವಲ್ಪ ಒಳಗೆ ಆಸೆ ಶುರುವಾಯಿತು. ನಾನು ಇಲ್ದಿದ್ದಾಗ ಮಕ್ಕಳನ್ನ ಕರ್ಕೊಂಡು ಹೋಗೋದು, ಪ್ರೇಯರ್ಗೆ ಹೋಗಿ ಕೂರೋದು, ಹಿಂಗೆಲ್ಲ ಮಾಡ್ತಾಯಿದ್ರು. ನಿಮಗೆ ಗೊತ್ತಿತ್ತು ಅವ್ರು ಹೋಗ್ತಾರೆ ಬರ್ತಾರೆ ಅಂತ ಗೊತ್ತಿತ್ತು ನನಗೆ.
ಬಟ್ ನಾನು ಏನು ಮಾಡಿದೆ ಅಂದರೆ ಗೊತ್ತಿದ್ರು ಕೂಡ ಏನು ಮಾಡಿದೆ ಅಲ್ಲಿ ಇರೋದೇ 2-3 ಮನೆ, ಅವರು 2 ಮನೆ, ನಾವು ಒಂದು 3 ಮನೆ ಇದ್ದಿದ್ದು. ಸರ್ ನನ್ನ ಮನ್ಸಿಗೆ ಒಂಥರ ಚುಚ್ಚಕ್ಕೆ ಶುರುವಾಯಿತು. ಇರೋದು 3 ಮನೆ ನಾವು ಸ್ವಂತ ಅಂತ ಇಲ್ಲಿರೋದು, ಇನ್ನೆಲ್ಲ ಬೇರೆ ಬೇರೆ ಕ್ಯಾಸ್ಟ್ ಅವ್ರು ಇದ್ದಾರೆ. ಸರ್ ನಾಳೆ ದಿನ ಏನೇ ಚಿಕ್ಕಮ್ಮ ಅವ್ರು ಕೂಡ ನಮಗೂ ಯಾರು ಇಲ್ಲ ನೋಡೋರು ಇಲ್ಲೇ. ಸರ್ ಅವ್ರಿಗೂ ಏನಾದರೂ ನಾವು ಅವ್ರು ನೋಡೋರಿಲ್ಲ. ಸರ್ ಅವ್ರು ಏನೋ ಮಾಡ್ಕೊಂಡು ನಾವು ಯಾಕೆ ಅವ್ರು ಇದು ಮಾಡೋದನ್ನೊಂದು ಮನಸ್ಸು ದೇವನಲ್ಲಿ ಶುರು ಮಾಡೋಕ್ಕೆ ಅವಾಗಿಂದ ನಾನು ಅವ್ರನ್ನ ಜಾಸ್ತಿ ಇದು ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಪುನಃ ಮತ್ತೆ ಹಂಗೆ ಅದು ಏನೋ ಒಂದು ದಿನ ಇದ್ದಕ್ಕಿದ್ದಂಗೆ ಮತ್ತು ನಾನು ಯಾರು ಚರ್ಚಿಗೆ ಹೋಗಲಿಲ್ಲ, ನಾನು ಎಲ್ಲೋಗಿ ತಿಂಗಳಾರ್ಗಟ್ಲೆ ಹೋಗಿ ಪ್ರೇಯರ್ ಮಾಡಲಿಲ್ಲ. ನಾನು ಮತ್ತು ಯಾರು ಸೇವಕರು ಕೂಡ ಬಂದು ನನ್ನ ಮನೆ ಬಾಗಿಲಿಗೆ ಬಂದು ಸುವಾರ್ತೆನೂ ಕೂಡ ನನಗೆ ಜಾಸ್ತಿ ಹೇಳಿಲ್ಲ. ಇವ್ರು ಯಾವಾಗ ಬಂದು ಇವರು ನನ್ನ ಬಾಮಕ್ಳು ಬಂದು ಸ್ವಲ್ಪ ದಿನ ಹೇಳಿದ್ರು ಅಷ್ಟೇ. ಆದರೆ ಮತ್ತು ದಿಢೀರ್ನು ಇದ್ದಕ್ಕಿದ್ದಂಗೆ ಒಂದಿನ ಅವ್ರು ಭಾನುವಾರ ಅವ್ರು ಪ್ರೇಯರ್ಗೆ ಹೋಗಿದ್ದಾರೆ. ಅವತ್ತು ಸಂಜೆ ಫುಲ್ಲು ಕುಡ್ದಿದ್ದೀನಿ, ನಾನು ಫುಲ್ ಕುಡ್ದಿದ್ದೀನಿ. ನಾನು ಹೋಗಲಿಲ್ಲ, ಫುಲ್ ಕುಡ್ದಿದ್ದೀನಿ. ಕುಡಿದು ಫುಲ್ಲು ಮೊಲಗಿ ವಾಮಿಟ್ ಅವತ್ತಲ್ಲ ಮನೆಯಲ್ಲಿ ಫುಲ್ ವಾಮಿಟ್ ಮಾಡಿದ್ದೀನಿ. ಬೆಳಗಿನ ಹೆಚ್ಚು ಕಮ್ಮಿ ಬೆಳಗಿನ ಜಾವ ನನಗೇನೋ ಒಂದು ಮನಸ್ಸಲ್ಲಿ ಇದರಿಂದ ನಾನು ಹೊರಗಡೆ ಬರಬೇಕು ಅಂತ ಒಂದು ದೃಢವಾಗೂ ಒಂದು ಒತ್ತಡ ನನ್ನ ಹೃದಯದಲ್ಲಿ ದೇವರು ಕಾರ್ಯ ಮಾಡೋದು ಶುರು ಮಾಡಿದೆ. ಆವಾಗಿಂದ ಇದರಿಂದ ನನಗೆ ಬಿಡುಗಡೆ ಸಿಗಬೇಕು, ನಾನು ಏನು ಮಾಡಬೇಕು, ಎಸ್ ಸ್ವಾಮಿನೇ ನಂಬೇಕೇನೋ ಅಂತ ನನ್ನ ಮನಸ್ಸಲ್ಲಿ ಒಂದು ಯೋಚನೆ ಬಂದು ಆವಾಗ ಸರ್ ನೋಡೋಣ ನಮ್ಮ ಬಾಮಕ್ಳನ್ನ ಕೇಳೋಣ, ನಾನೇ ಕೇಳೋಣ ಇವ್ರು ಏನು ಹೇಳ್ತಾರೆ ನೋಡೋಣ ಅಂತೇಳಿ ಅವ್ರಿಗೆ ನಾನು ಕರೆದು ಈ ಥರ ವಿಷಯ ಎಲ್ಲ ಹೇಳ್ದೈತಿ. ಏನೋ ಗೊತ್ತಿಲ್ಲ ನನಗೆ, ಬೆಳಗಿನ ಜಾವಿಂದ ನನಗೆ ಒಂಥರ ಒತ್ತಡ ಮನಸ್ಸು ಸಮಾಧಾನ ಆಗ್ತಾಯಿಲ್ಲ, ಏನೋ ನಂಗೆ ಗೊತ್ತಿಲ್ಲ, ಏನು ಮಾಡಬೇಕೀಗ. ಈಗ ಅವರು ಶಿವಮೊಗ್ಗದ ಸೇವೆ ಮಾಡ್ತಾಯಿದ್ದಾರೆ ಮಂಜು ಅಂತೇಳಿ. ಹೌದು, ಅವ್ರು ನಾನು ಸ್ವಲ್ಪ ಕ್ಲೋಸ್, ಅವಾಗಿಂದ ಸ್ವಲ್ಪ ಹಳೆಯೇ ಆಗ್ಬೇಕು ನನಗೆ, ಸ್ವಲ್ಪ ಕ್ಲೋಸು. ಆದರೆ ಮಾತಾಡಿದೆ ಅವ್ರಿಗೆ, ನಾನು ಹೇಳಿದ ಮಾತೆಲ್ಲ ಕೇಳ್ತಾ ಅವ್ರಿಗೆ ಒಂಥರ ಸಂತೋಷ. ನಿಜವಲ್ಲದು ಮಾಮ, ದೇವರ ಆತ್ಮನ ಒಳ್ಳೆ ಕಾರ್ಯ ಮಾಡ್ತಾಯಿದ್ದಾರೆ, ಇದೇ ನಿನಗೆ ಸಮಯ, ನೀನು ರಕ್ಷಣೆ ಹೊಂದೋಕ್ಕೆ. ದೇವ್ರ ಕಡೆ ತಿರುಕೊಳ್ಳೋಕೆ ಇದು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ನಿಮಗೆ. ನಾವು ಸೀದಾ ಕಡೂರಿಗೆ ಹೋಗೋಣ ಬನ್ನಿ. ಅವ್ರ ಪಾಸ್ಟರ್ ಅವರು ಕಡೂರಲ್ಲಿದ್ದರು. 2004 ಮಾರ್ಚ್ 31ನೇ ತಾರೀಕು ನೈಟ್ ಹೋಗ್ತಾಯಿದ್ದೀವಿ ನಾವು ಕಡೂರಿಗೆ 2004ರಲ್ಲಿ. ನಿಮಗೆ ಈ ರೀತಿ ಮನಸ್ಸಲ್ಲಿ ಆಗ್ತಾ ಉಂಟು ಎಂಬುದು ನಿಮ್ಮ ಮಿಸ್ಸಸ್ ಹತ್ರ, ನಿಮ್ಮ ಹೆಂಡತಿ ಹತ್ರ ಹೇಳಿದೆ. ಅವರು ಕೂಡ ತುಂಬ ಸಂತೋಷ ಪಟ್ಟರು. ಇದು ನಿಜಲ್ಲಿದು ದೇವರ ಆತ್ಮ ಮಾಡ್ತಾರ ಕಾರ್ಯನೇ ಇದು. ಪ್ರಾರ್ಥನೆ ಮಾಡ್ತಿದ್ದಿರ್ಬೋದು. ಖಂಡಿತ ಮಾಡಿದ್ದಾರೆ. ಯಾಕಂದರೆ ಅಂಥ ಕುಡಿತದಲ್ಲಿ ಅಂಥ ಒಂದು ಸಂಕಟದಲ್ಲಿ ಇದ್ದಂಥ ಮನಸ್ಸನ್ನು ಬದಲಾವಣೆ ಮಾಡ್ಬೇಕಾದ್ರೆ ಎಂಥ ಸ್ತ್ರೀ ಆದರೂ ಪ್ರೇಯರ್ ಮಾಡಿದ್ರೆ ಸುಮ್ಮನೆ ಇರಲ್ಲ, ಖಂಡಿತ ಮಾಡೇ ಮಾಡ್ತಾರೆ. ಅವ್ರು ಪ್ರೇಯರ್ ಮಾಡಿದ್ದಾರೆ. ಅದು ಅಲ್ಲದೆ ಮತ್ತು ಅವಾಗ ನನ್ನ ಮಕ್ಕಳು ಸ್ವಲ್ಪ ಚಿಕ್ಕ ಮಕ್ಕಳು, ಅವರು ಕೂಡ ಪ್ರೇಯರ್ ಕೂರ್ತಿರಲ್ಲ ಅಲ್ವಾ. ದೇವ್ರ ವಾಕ್ಯ ಹೇಳ್ತಾರೆ, ಚಿಕ್ಕ ಮಕ್ಕಳು ದೇವ್ರ ರಾಜ್ಯನ ಕಾಣ್ತಾರೆ ಅಂತ ಹೇಳ್ತಾರೆ. ಆ ಥರ ದೇವರು ಅವ್ರ ಪ್ರೇಯರ್ ಕೂಡ ದೇವ್ರು ಕೇಳಿರ್ತಾರೆ ಅನ್ನೋ ಒಂದು ವಿಶ್ವಾಸ. ಹೋದ್ವಿ ನಾವು ಕಡೂರಿಗೆ ಹೋದ್ವಿ. ಅವಾಗ ನಾನು ಪ್ರೇಯರ್ ಅಂದರೆ ಏನೂ ಗೊತ್ತಿಲ್ಲ. ನಾನು ಸ್ವಲ್ಪ ತಮಿಳಿಕಿನ ಕನ್ನಡನೇ ಜಾಸ್ತಿ ಮಾತಾಡೋದು. ನಾನು ತಮಿಳು ಮಾತಾಡ್ತಿದ್ದೆ, ಸ್ವಂತ ಭಾಷೆ ತಮಿಳು, ಮಾತೃಭಾಷೆ ತಮಿಳು ನಂದು. ಆದರೆ ನಾನು ಅಲ್ಲಿ ಬೆಳವಣಿಗೆಲ್ಲ ಫುಲ್ಲು ಕನ್ನಡ ಹುಡುಗರ ಜೊತೆ ಸೇರ್ಕೊಂಡು ಬೆಳೆದ್ನಲ್ಲ, ಹಂಗಾಗಿ ತಮಿಳು ಪ್ರೇಯರ್ ಏನು ಮಾಡಬೇಕು, ತಮಿಳು ಕನ್ನಡ ಎರಡೂ ಮಿಕ್ಸು. ಅಲ್ಲಿ ಸೇವಕರು ಒಂದಿನ ಉಪವಾಸ ಇರಬೇಕು ಅಂದರು. ಶುಕ್ರವಾರ ನಾವು ಗುರುವಾರ ನೈಟ್ ಹೋದ್ವಿ, ಶುಕ್ರವಾರ ಶನಿವಾರ 2 ದಿನ ಫಾಸ್ಟಿಂಗ್ ಇರಬೇಕು ಅಂದರು. ಭಾನುವಾರ ನಿಮ್ಗೆ ದಿವಸ ಸ್ನಾನ ಕೊಡ್ತೀವಿ ಅಂದರು. ಅಷ್ಟೇ. ನೀವು ಸ್ವಲ್ಪ ದಿನ ಹೋಗಲಿ, ನೀವು ಪ್ರೇಯರಲ್ಲಿ ಬೆಳೀರಿ, ಆಮೇಲೆ ನಿಮಗೆ ದಿವಸ ಸ್ನಾನ ಕೊಡೋಣ. ಅವೆಲ್ಲ ಕೂಡ ಅವ್ರು ಏನು ಹೇಳಿಲ್ಲ ನಮಗೆ. ಸರಿ, ಇವ್ರು ಕರ್ಕೊಂಡು ಹೋಗ್ರಲ್ಲ ಅಂತ. ನನಗೂ ಪ್ರೇಯರ್ ವಿಷಯನೇ ಗೊತ್ತಿಲ್ಲ, ಪ್ರೇಯರ್ ಹೆಂಗೆ ಮಾಡ್ಬೇಕು ಅನ್ನೋದೇ ನನಗೆ ಗೊತ್ತಿಲ್ಲ ಏನನ್ನತ್ತೆ. ಸರಿ, ಇವ್ರು ಚರ್ಚಿಗೆ ಹೋಗೋಣಪ್ಪ ಅಂತ ಕರ್ಕೊಂಡವರು ಹೋದ್ವಿ ಅಷ್ಟೇ. ಹೋದ ತಕ್ಷಣ ಅವರು ಭಾನುವಾರನೇ ದಿವಸ ಸ್ನಾನ ಕೊಟ್ಬಿಡೋಣ, 2 ದಿನ ಫಾಸ್ಟಿಂಗಲ್ಲಿ. 2 ದಿನ ಇದ್ವಿ ನಾವು. 2 ದಿನ ನಾನು ಶುಕ್ರವಾರ 1 ದಿನ ಇದ್ದೆ. ಶುಕ್ರವಾರ ಮೆಸೇಜೆಲ್ಲ ಕೇಳಿದು ಅವ್ರು ಹೇಳಿದ್ದೆಲ್ಲ ಕೇಳಿದೆ. ದೇವ್ರು ನಮ್ಮ ಜೀವಿತದಲ್ಲಿ ಹೆಂಗೆ ಮಾಡ್ತಾರೆ ಕಾರ್ಯಗಳನ್ನ, ಯಾವ ರೀತಿ ನಾವು ಬದಲಾಗ್ಬೋದು, ದೇವರು ಎಂಥ ವಿಷಯಗಳು ರೋಗವೆಲ್ಲ ಗುಣಪಡಿಸ್ತಾರೆ, ಹಾಗೆ ಎಲ್ಲನೂ ಕೂಡ ಅವ್ರು ಹೇಳಿದ್ರು ಸೇವಕರು ಎಲ್ಲ. ಪ್ರೇಯರೆಲ್ಲ ಮುಗಿದು ಸಪ್ರೇಟಾಗಿ ಕೂರಿಸ್ಕೊಂಡು ನಮ್ಮನ್ನ ಉಪವಾಸ ಪ್ರೇಯರ್ ಮುಗೀತು. ಶುಕ್ರವಾರ ಮುಗಿದಾದ್ಮೇಲೆ ಎಲ್ಲ ಸಪ್ರೇಟಾಗಿ ಕೂರಿಸ್ಕೊಂಡು ಹಿಂಗೆಲ್ಲ ದೇವ್ರ ನಂಬರ್ ಐತೆಲ್ಲ ಕಾರ್ಯ ಆಗತ್ತೆ ಅಂತ ಹೇಳಿದ್ರು. ಚೆನ್ನಾಗಿ ಕೇಳಿದ್ವಿ. ಶನಿವಾರ ಬೆಳಗ್ಗೆನೇ ಎದ್ದು ನನ್ನ ಮಗನಿಗೆ ಹುಷಾರಿಲ್ದಂಗೆ ಆಯಿತು. ಶನಿವಾರ ಬೆಳಗ್ಗೆನೇ ಮಗನಿಗೆ ಹುಷಾರಿಲ್ದಂಗೆ ಆಯಿತು. ಅದು ತಲೆ ಸುತ್ತ ಬಂದು ಅಲ್ಲೇ ಬಿದ್ದುಬಿಟ್ಟ. ಫುಲ್ಲು ಜ್ವರ, ಸುಸ್ತು. ಇವ್ರು ನಿನ್ನೆ ತಾನೇ ಹೇಳಿದ್ರು, ಸ್ವಾಮಿನ ಕಂಡ್ರೆ ಗುಣ ಆಗುತ್ತೆ, ರೋಗ ಗುಣ ಆಗುತ್ತೆ, ಏನು ಕಷ್ಟ ಇರಲ್ಲ, ದೇವ್ರು ಖಂಡಿತ ಬಿಡುಗಡೆ ಕೊಡ್ತಾರೆ ಅಂತ ಹೇಳಿದ್ರಲ್ಲ.
ಇವತ್ತು ಇವನಿಗೆ ಇಲ್ಲಿ ಚರ್ಚಲ್ಲಿ ಅವಾಗ ನಮಗೆ ಚರ್ಚು ಮತ್ತು ದೇವರಂದ್ರೆ ಅವಾಗ ಸ್ವಲ್ಪ ಭಕ್ತಿ ಜಾಸ್ತಿ ಅವಾಗ. ಯಾಕಂದ್ರೆ ನಾವು ಹಿಂದೂ ಸಂಪ್ರದಾಯದಿಂದ ಬಂದವರಲ್ವಾ, ಅವಾಗಿಂದ ದೇವರು ಎಲ್ಲೇ ಯಾವುದೇ ಒಂದು ಈಗ ಸಿಕ್ಕರು ಕೂಡ ಕೈ ಎತ್ತು ಮುಗಿಯೋದು, ಚಪ್ಪಲ್ ಬಿಟ್ಟು ಅದಕ್ಕೆ ನಮಸ್ಕಾರ ಮಾಡಿ ಕೈ ಎತ್ತು ಮುಗಿಯೋದು, ಇಂಥ ಒಂದು ಭಕ್ತಿಯಲ್ಲಿ ಇದ್ವಲ್ಲ. ಆವಾಗ ನಾವು ಅಲ್ಲಿ ಚರ್ಚಲ್ಲಿ ಇದ್ದಾಗ ಕೂಡ ನಮಗೆ ಆ ಭಕ್ತಿ. ಇವರು ಇಷ್ಟೆಲ್ಲ ಹೇಳಿದ್ರಲ್ವಾ, ದೇವ್ರು ಈ ಥರ ಎಲ್ಲ ಬಿಡುಗಡೆ ಕೊಡ್ತಾರೆ ಅಂತ ಹೇಳಿದಾರಲ್ವಾ. ಈಗ ಸಡನ್ ನಿಮ್ಗೆ ಜ್ವರ ಬಂದ್ಬಿಡಿದೆಲ್ಲ ಏನು ಮಾಡಬೇಕು? ನಿಮ್ಮ ಹೆಂಡತಿ ಮಕ್ಕಳು ಕೂಡ ಚರ್ಚಿಗೆ ಬಂದಿದೆ? ಇದೆ, ನಾವು 4 ಜನ ಇದ್ದೀವಿ. 4 ಜನ ಇದ್ದೀವಿ, ಒಟ್ಟಿಗೆ 4 ಜನ ಇದ್ದೀವಿ. ಆವಾಗ ಅವನಿಗೆ 2004, ಈಗ ಅವನಿಗೆ 5-6 ವರ್ಷದ ಮಗು ಅವನು. 2004ರಲ್ಲಿ ಸಡನ್ನಾಗಿ ಜ್ವರ ಬಂತು. ಆಮೇಲೆ ಸರಿ ಆ ಸೇವಕರವರ ಮಿಸಸ್ ಹೇಳಿದ್ರು, ಇಲ್ಲಪ್ಪ ಶಾರೀರಿಕವಾಗಿ ಹೊಲ ಬರೋದು ಸಹಜ, ಹಾಸ್ಪಿಟ್ಲು ಬೇಕು, ದೇವರು ಬೇಕು, ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿ, ಡಾಕ್ಟರ್ ತೋರಿಸ್ಕೊಂಬನ್ನಿ, ಪ್ರೇಯರ್ ಮಾಡೋಣ ಅಂತ. ಆ ಸೇವಕರು ಇಲ್ಲ ದೇವ್ರು ಗುಣಪಡಿಸ್ತಾರೆ, ಹಾಸ್ಪಿಟ್ಲಿಗೆ ಹೋಗೋದು ಬೇಡ ಅಂತ ಅವರು. ಆಮೇಲೆ ಅವ್ರು ಸೇವಕ ಆಮೇಲೆ ಅವ್ರ ಮಿಸ್ಸಸ್ ಹೇಳಿದ್ರು, ಇಲ್ಲಪ್ಪ ಮುಂಚೆ ಸ್ಟಾರ್ಟಿಂಗೇ ಬಂದಿದ್ದೀರ, ಒಂದು ಸಲ ಹೋಗಿ ಹಾಸ್ಪಿಟ್ಲ್ ತೋರಿಸ್ಕೊಂಬಂಬಿಡ್ರಿ ಅಂತೇಳಿ. ಸರಿ ಪುನಃ ಅಲ್ಲೇ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಕರ್ಕೊಂಡು ಮತ್ತೆ ಬಂದ್ವಿ. ಮತ್ತು ಅಲ್ಲೇ ಉಳ್ಕೊಂಡ್ವಿ ಶನಿವಾರ. ಮತ್ತು ಜ್ವರ ಗುಣ ಆಯ್ತಾ? ಜ್ವರ ಸ್ವಲ್ಪ ಕಮ್ಮಿ ಆಯಿತು, ಹಾಸ್ಪಿಟ್ಲಿಗೆ ಸ್ವಲ್ಪ ಕಮ್ಮಿ ಆಯಿತು. ಅದು ಮತ್ತು ಅವತ್ತು ನೈಟ್ ನಮ್ಮನ್ನು ಪ್ರೇಯರ್ ಮಾಡೋಕ್ಕೆ ಬಿಟ್ಟರು. ಪ್ರೇಯರ್ ನೀನು ಯಾವ ರೀತಿ ಪ್ರೇಯರ್ ಕಳ್ತಿದ್ದೆ ಪ್ರೇಯರ್ ಮಾಡು. ಪ್ರೇಯರ್ ಕೂತಿರ್ತಾ ನಮಗೆ ಪ್ರೇಯರ್ ಬರೋಕ್ಕೆ ಅವಾಗ ಸ್ವಾಮಿ ಸ್ತೋತ್ರ ಅಂತ ಹೇಳಿ ಅವ್ರು ಏನು ಹೇಳ್ತೀರೋ ಅದನ್ನು ಮಾತ್ರ ಹೇಳ್ತೀನಿ, ಬೇರೆ ವಿಷಯ ಏನು ಪ್ರೇಯರ್ ಮಾಡಬೇಕು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಸರಿ ಪಾಸ್ಟ್ ಅವರು ಸ್ವಲ್ಪ ಯೋಚನೆ ಮಾಡಿದ್ರು. ಆದರೂ ಕೂಡ ಸರಿ ಭಾನುವಾರ ನಾಳೆ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅನ್ನಂತೇಳಿ ಏಪ್ರಿಲ್ 2004 ಏಪ್ರಿಲ್ 2ನೇ ತಾರೀಕು ಸ್ವಂತ ರಕ್ಷೆಗೆ ಅಂಗೀಕಾರ ಮಾಡಿಕೊಂಡ್ರೆ ದೇವಸ್ಥಾನ ತಗೊಂಡ್ವಿ. ಓಕೆ, ನಾವು ಕ್ರೈಸ್ತಾಗಿ ಸೇರ್ತೀವಿ ಅಂತೇಳಿ ದಿವಸ ತಗೊಂಡ್ವಿ, ಬಂದ್ವಿ. ನಿಮ್ಮಲ್ಲಿ ಕ್ರಿಸ್ತನ ಅಂಗೀಕಾರ ಮಾಡ್ಕೊಂಡಿದ್ರು ಆ ಟೈಮಲ್ಲಿ ನೀವು? ಯಾರು? ನೀವು. ಅದನ್ನು ಹೇಳ್ತೀನಲ್ಲ, ನನಗೆ ಅದ್ರ ಬಗ್ಗೆ ಏನಂದ್ರೂ ಗೊತ್ತಿಲ್ಲ ನನಗೆ. ಹೇಳಿದ್ರು ಪ್ರೇಯರ್ ಮಾಡ್ರಿ ಚೆಂದಾಗೆ, ದೇವ್ರು ಬಿಡುಗಡೆ ಮಾಡ್ತಾನೆ, ಒಳ್ಳೆ ಸ್ಥಾನಕ್ಕೆ ತಗೊಂಬರ್ತಾನೆ ಹಂಗಂತ ಹೇಳಿದ್ರು ಅಷ್ಟೇ. ಅದನ್ನು ಕೇಳಿದ್ವಿ ಅಷ್ಟೇ. ಆದರೆ ನಾನು ಸಂಪೂರ್ಣವಾಗಿ ನನ್ನ ಹೃದಯದಿಂದ ನಾನು ನಂಬಿ ದೇವ್ರ ಈ ಥರ ಇದಕ್ಕೆ ಸೇರಿಕೊಂಡ್ರೆ ನಾನು ಈ ಥರ ಆಗ್ತೀನಂದು ಅವಾಗ ನನ್ನ ತಿಳುವಳಿಕೆ ಕಮ್ಮಿ ನನಗೆ. ಅದ್ರ ಬಗ್ಗೆ ಆಳುವಾಗ ನನಗೆ ಅರ್ಥ ಗೊತ್ತಾಗಿಲ್ಲ ನನಗೆ. ಯಾಕಂದರೆ ನನಗೆ ವಿದ್ಯೆ ಇಲ್ಲ, ನಾನು ವಿದ್ಯೆನ ಕಲ್ತಿದ್ದವನಲ್ಲ. ನಾನು ಲಿಂಕಾಗಿ ನಾನು ಆಳುವಾಗ ಹೋಗಿ ಯೋಚನೆ ಮಾಡೋಂಥ ಇದು ಕೂಡ ನನಗಿರಲಿಲ್ಲ ಅವಾಗ. ಸರಿ ಸೇರ್ಕೊಂಡ್ವಿ, ತಗೋಬೇಕು. ಈಗ ಯಾಕಂದರೆ ಅವರು 2 ಕುಟುಂಬದವ್ರು ಸೇರ್ಕೊಬಿಟ್ಟಿದಾರಲ್ಲ, ಈಗ ನಾನು ಒಬ್ಬ ಇದ್ದು ಏನು ಮಾಡೋದಿಲ್ಲಿ ಅನ್ನೋ ಒಂದು ಉದ್ದೇಶ ಬೇರೆ. ಅದು ಒಂದು 3/4% ನನಗಿತ್ತು. ಆಮೇಲೆ ನನಗೆ ಈ ಕುಡ್ತದ ಜೀವಿತ ನನಗೆ ಭಾಳ ಬೇಸತ್ತು ಹೋಗಿತ್ತು. ಬಿಡುಗಡೆ ಇದರಿಂದ ನನಗೆ ಬಿಡುಗಡೆ ಬೇಕು. ತಗೊಂಡು ಮನೆಗೆ ಬಂದ್ವಿ. ಒಂದು 2 ವರ್ಷ 3 ವರ್ಷ ಕಾಲ ನಾವು ಹಾಗೆ ಇದ್ವಿ. ಪ್ರೇಯರ್ಗೆ ಹೋಗ್ತಾ ತಿಂಗಳಿಗೆ ಒಂದ್ಸಲ ಅಲ್ಲಿಗೆ ಹೋಗ್ತಿದ್ವಿ. ವಾರ ಆರಾಧನೆ ನಡೆಯೋದು ನಮ್ಮೂರಲ್ಲೇ. ಕುಡಿಲಿಕ್ಕೆ ನಾನು ಯಾವತ್ತಲ್ಲಿ ದಿಸ್ತಂತ ಮುಳುಗಿದ್ನೋ, ಬೀಡಿ ಸಿಗರೇಟು ಜರ್ದ, ನಾನು ಯಾವ್ದು ಬಿಟ್ಟರು ಜರ್ದ ಊಟ ಮಾಡಿ ನಾನು ಮಲಗಿದಾಗಲೂ ಕೂಡ ನಮ್ಮ ಬಾಯಲ್ಲಿ ತುಟಿಯಲ್ಲಿ ಇಟ್ಕೊಂಡೇ ಮಲಗ್ತಿದ್ದೆ ಮಧುವನ್ ಜರ್ದನ. ನಮ್ಮ ಹೆಂಗಸ್ರನ್ನು ಇದ್ದೇಲಿರೋಂಥ ಸಮಯದಲ್ಲಿ ಬೆಳ್ಬಿಟ್ಟು ತೆಗೆದು ಒಗಾಸ್ತಿದ್ರು. ಅಂಥ ಒಂದು ಚಟ ಅನ್ನೋದು ಅಂಟ್ಕೊಬಿಟ್ಟಿತ್ತು ನನಗೆ. ಅದು ಒಂದು ವೇಳೆ ಒಂದು ದಿನ ಕುಡ್ತಲ್ದಂಗೂ ಕೂಡ ನಾನು ಇದ್ದು ಬಿಡ್ತಿದ್ದೆ. ಆದರೆ ಈ ಮಧು ಇಲ್ದೇ ಇರ್ತಾಯಿಲ್ಲ. ಅವಾಗ ನಾನು ಸ್ವಲ್ಪ ದಿನ ಒಂದು ವರ್ಷ ನಾನು ಹಾಕಿ ನಾನು ಕ್ಯಾನ್ಸರೇ ಬರೋದು ಅಥವಾ ತುಟಿನೇನು ತೂತ ಬೀಳ್ತಿದ್ದೆ ನನಗೆ ಗೊತ್ತಿಲ್ಲ. ಸ್ವಲ್ಪ ದಿನದಿಂದ ನಾನು ತುಟಿನೇ ಹಿಂಗಂದು ನೋಡ್ಕೊಳಕ್ಕೆ ಇರಲಿಲ್ಲ ಈ ತುಟಿನ. ಅಂಥ ಒಂದು ಕೆಟ್ಟದಾಗಿ ಕಾಣೋದು. ಅಲ್ಲಿಂದ ಕ್ಷಣ ಮಾತ್ರ ಬಿಡುಗಡೆ ಆಯ್ತು. ಅಲ್ಲೇ ನಾನು ಯಾವಾಗ ನಾನು ದೇವಸ್ಥಾನ ಹೊಂದಿದ್ನೋ ಅಲ್ಲಿಂದ ಇಲ್ಲಿ ತನಕ 14 ವರ್ಷ ಆಗಿದೆ. ಬೀಡಿ ಸಿಗರೇಟು ಮಧು ಈ 3ನ ದೇವ್ರ ಮುಟ್ಟಕ್ಕೆ ನನಗೆ ಅವಕಾಶ ಕೊಡಲಿಲ್ಲ. ಆದರೆ ಸ್ವಲ್ಪ ದಿನ ಕುಡ್ತಕ್ಕೆ ಮತ್ತೆ ಅಡಿಮೆ ಆದೆ. ನಾನು ಪುನಃ ಹೆಂಗೆ ನಾವು ಹೋದೆ ಅಂದರೆ 3 ವರ್ಷ ಅಲ್ಲಿ ನನಗೆ ಸರಿಯಾದ ಉಪದೇಶ ನನಗೆ ಸಿಗಲಿಲ್ಲ. ನನಗೆ ಉಪದೇಶಕ್ಕಿಂತಲೂ ನನಗೆ ಅದ್ರ ಬಗ್ಗೆ ಆಳವಾಗಿ ಅದೇ ಹೇಳ್ತಾಯಿದ್ದೆ. ನಾನು ಆಳವಾಗಿ ನನಗೆ ಅದ್ರ ಬಗ್ಗೆ ಏನೋ ಸ್ವಾಮಿನ ಕಂಡುಕೊಂಡಿದ್ವಿ, ದಿವಸ ತೊಗೊಂಡಿದ್ದೀವಿ ಅಷ್ಟೇ, ಬರ್ತಾಯಿದ್ದೀವಿ ಅಷ್ಟೇ, ಬರ್ತಾಯಿದ್ವಿ. ಆದರೆ ಅವ್ರು ಬೋಧನೆ ಮಾಡೋರು ಈ ರೀತಿ ಇರಬೇಕು ಅಂತ ಹೇಳ್ಕೊಡೋರು. ಆದರೆ ಅದು ನನ್ನ ಆಳವಾಗಿ ಅದನ್ನು ನಾನು ಇದು ಮಾಡ್ತಾ ಇರಲಿಲ್ಲ. ಅಂಥ ಸಮಯದಲ್ಲಿದ್ದ ಹಂಗೆ ಬೆಳೀತಿರೋಂಥ ವೇಳೆಯಲ್ಲೇ ನಾನು 2007ರಲ್ಲಿ ಬಾಡಿಗೆ ಮನೆಯಿಂದ ನನ್ನ ಮನೆ ಖಾಲಿ ಮಾಡಬೇಕಾಯಿತು. 8 ವರ್ಷ ಬಾಡಿಗೆ ಮನೆಯಲ್ಲೇ ಇದ್ದೆ. 2004ರಲ್ಲಿ ನಾನು ದಿವಸ ತೊಗೊಂಡೆ. 2005ರಲ್ಲಿ ದೇವರು ನನಗೆ ಅದ್ಭುತವಾಗಿ ಒಂದು ಸೈಟ್ ತೊಗೊಳಕ್ಕೆ ದೇವ್ರು ನನ್ನ ಕಾರ್ಯ ಮಾಡಿದ್ರು. ಟೈಲರಿಂಗೇ ಮಾಡ್ತಾಯಿದ್ದೆ. 2005ರಲ್ಲಿ ಸೈಟ್ ತೊಗೊಂಡು ಸೈಟ್ ಮಾತ್ರ ಹಂಗೆ ಬಿಟ್ಕೊಂಡಿದ್ವಿ.
2007 ಫಸ್ಟಲ್ಲೇ ನಾನು ಮನೆ ಕೊಟ್ಟವರು ನನ್ನ ಮನೆ ಖಾಲಿ ಮಾಡಬೇಕಪ್ಪ, ನೀವು ಬೇರೆ ಎಲ್ಲ ನೋಡ್ಕೊಡ್ರಿ ಅಂದರು. ಸರಿ, ಈ ಮನೆ ಬಿಟ್ಟರೆ ನನಗೊಂದು ಮೇನ್ ಜಾಗವಾಗಿತ್ತು ಅದು. ನನ್ನ ಟೈಲರಿಂಗ್ ಕೆಲಸ ಮಾಡೋಕ್ಕೂ ನನ್ನ ಜೀವನಕ್ಕೂ ಒಂದು ಅನುಕೂಲ ಆಗೋಂಥ ಜಾಗ ಇತ್ತು ಮೇನ್ ಆಗಿ ಅದು. ಸರಿ, ಇಲ್ಲಿ ಬಿಟ್ಟರೆ ಮತ್ತೆ ಇದು ಸರಿ ಬಾ, ಎಲ್ಲಿ ಹೋಗಿ ನೋಡೋದು, ಎಲ್ಲಿ ಹುಡ್ಕೋದು ಅಂತೇಳಿ ಸ್ವಲ್ಪ ಚಿಂತೆಯಲ್ಲಿದೆ. ಅಷ್ಟೊತ್ತಿಗೆ ನಮ್ಮ ಅಣ್ಣ ಫೋನ್ ಮಾಡಿದ್ರು ಬೆಂಗಳೂರಿಂದ, ನಿನ್ನ ಕೆಲಸಕ್ಕೆ ಎಲ್ಲಿ ಇದೆ ಅಪ್ಪ, ಬರ್ತೀಯ ನೀನು ಅಂತೇಳಿ. ಸರಿ, ನಾನು ಬರ್ತೀನಿ ಅಂತೇಳಿ ಮತ್ತು ಬೇರೆ ಕಡೆ ಬಾಡಿಗೆ ಮನೆ ಮಾಡಿ ಹೆಂಡತಿ ಮಕ್ಕಳನ್ನ ಅಲ್ಲೇ ಬಿಟ್ಟು ನಾನು ಒಬ್ಬನೇ 2007ರಲ್ಲಿ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋಗಿ ಒಂದು ಹೆಚ್ಚು ಕಮ್ಮಿ ಒಂದು 5-6 ತಿಂಗಳು ಯಾವ ಚರ್ಚಿಗೆ ಹೋಗಲಿಲ್ಲ ನಾನು. ಬೆಂಗಳೂರಿಗೆ ಹೋಗಿ ಒಂದು 5-6 ತಿಂಗಳು ಎಲ್ಲೂ ಚರ್ಚಿಗೆ ಹೋಗಲಿಲ್ಲ. ಭಾನುವಾರ ಬಂದರೆ ಡ್ರಿಂಕ್ಸ್ ಮಾಡಿ ಅವ್ರ ಅಣ್ಣವ್ರು ಬೆಂಗಳೂರು. ಅವ್ರು ಚರ್ಚಿಗೆ ಹೋಗ್ತಾಯಿದ್ರೆ ಅವ್ರು ಯಾರು ರಕ್ಷಣೆ ನಾನು ಒಬ್ಬನೇ, ನನ್ನ ಕುಟುಂಬದಲ್ಲಿ ನಾನು ಒಬ್ಬನೇ ರಕ್ಷಣೆ ಹೊಂದಿರೋದು. ಈಗ ನೀವು ಇಲ್ಲಿ ರಕ್ಷಣೆ ಹೊಂದಿರುವಂಥದ್ದು ಅವ್ರಿಗೆ ಗೊತ್ತಿತ್ತ? ಯಾರಿಗೆ? ನಿಮ್ಮ ಅಣ್ಣಂದಿರಿಗೆ ಆಗಲಿ, ನಿಮ್ಮ ತಮ್ಮಂದಿರಿ ತಮ್ಮಗೆ? ಅವಾಗ ಅಷ್ಟು ಅವ್ರಿಗೆ ಗೊತ್ತಿರಲಿಲ್ಲ. ಗೊತ್ತಿರಲಿಲ್ಲ. ಆದ್ರೆ ಅವನು ಯಸ್ವಾಮಿನ ದೇವರು ಅಂತ ಅವ್ನು ಆರಾಧನೆ ಮಾಡ್ತಾನೆ ಅನ್ನೋದು ಗೊತ್ತು. ಆದ್ರೆ ಸಂಪೂರ್ಣವಾಗಿ ಈ ಥರ ಬದಲಾವಣೆ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅವರಿಗೆ. ಆಮೇಲೆ ಅವ್ರು ಕರೆದ್ರು, ಸರಿ ಅವ್ರ ಮೇಲೆ ಸ್ವಲ್ಪ ದಿನ ಎದ್ಕೊಂಡು ನಾನು ಅಲ್ಲೇ ಕೆಲಸ ಮಾಡ್ಕೊಂಡೆ. ಆಮೇಲೆ ನನಗೆ ಬೇರೆ ಕಡೆ ರೂಮ್ ಕೊಟ್ಟರು. ಬೇರೆ ಕಡೆ ಎತ್ಕೊಂಡು ಅಲ್ಲೇ ಕೆಲಸ ಮಾಡ್ತಾಯಿದ್ದೆ. ಮಾಡ್ಕೊಂಡು ಒಂದು ಹೆಚ್ಚು ಕಮ್ಮಿ ಒಂದು 5-6 ತಿಂಗಳು ನಾನು ಎಲ್ಲೂ ಚರ್ಚಿಗೆ ಹೋಗಲಿಲ್ಲ. ಆವಾಗ ಸ್ವಲ್ಪ ಈ ನಾಚಿಕೆ ಅನ್ನೋ ಸ್ವಭಾವ ನನಗೆ ಸ್ವಲ್ಪ ಜಾಸ್ತಿ. ಎಲ್ಲರೂ ಹೋಗಿ ಯಾರ ಹತ್ರ ನಿಂತ್ಕೊಂಡು ಮಾತಾಡ್ಬೇಕು, ಕೇಳಬೇಕು, ಎಲ್ಲ ಚರ್ಚ್ ಹುಡಿಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಸಂಕೋಚ ಜಾಸ್ತಿ. ಮನೇಲೆಲ್ಲ ಹೇಳೋರು, ಫೋನ್ ಮಾಡಿ ಹೇಳೋರು, ಅಲ್ಲಿ ಚರ್ಚ್ ಇದೆ, ಇಲ್ಲಿ ಚರ್ಚ್ ಇದೆ, ಇಲ್ಲಿ ಕೇಳ್ಕೊಂಡು ಹೋಗು, ಅಲ್ಲಿ ಕೇಳ್ಕೊಂಡು ಹೋಗು ಅಂತ ಹೇಳೋರು. ನಾನು ಹೋಗ್ತಾ ಇರಲಿಲ್ಲ. ಭಾನುವಾರ ಒಂದಿನ ಫ್ರೀ ಆಗಿರೋದು. ಭಾನುವಾರ ಬಂದು ಡ್ರಿಂಕ್ಸ್ ಮಾಡೋಕ್ಕೆ ಶುರು ಮಾಡ್ಕೊಂಡು ಅಲ್ಲಿ ಡ್ರಿಂಕ್ಸ್ ಮಾಡ್ತಿದ್ದೆ. ಅಲ್ಲಿ ಯಾಕೆ ನೀವು ನಿಮಗೆ ಅಲ್ಲಿ ಆತ್ಮಿಕವಾಗಿ ಬಲಪಡಿಸೋರು ಯಾರು ಇರಲಿಲ್ಲ. ಆರಾಧನೆ ಇಲ್ಲ, ದೇವರ ವಾಕ್ಯ ಅಲ್ಲಿ ಇಲ್ಲ. ನೀವು ಅದರಿಂದ ಏನಾಯ್ತು, ನೀವು ಪುನಃ ನಾನು ಹೌದು ದೇವ ಹಳೆ ಪಾಪ ಮತ್ತೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಒಂದು ಹೆಚ್ಚು ಕಮ್ಮಿ ಒಂದು 6-7 ತಿಂಗಳು ನನ್ನ ಜೀವಿತ ಹಾಗೆ ಕಳೆದೆ. ಆಮೇಲೆ ನನ್ನ ಬಾಂಬೆದೇನಪ್ಪ ಡೇವಿಡ್ ಅಂತ ಒಬ್ಬರು, ನಮ್ಮ ಬಾಂಬೆದೇನೆ ಆಗಬೇಕು, ನಮ್ಮ ಹೆಂಗಸರವರ ಚಿಕ್ಕಮ್ಮನ ಮಗ. ಆ ಸಮಯದಲ್ಲಿ ಅವ್ರು ಬೆಂಗಳೂರಿಗೆ ಬಂದರು. ಅವಾಗ ಕಾರ್ ಡ್ರೈವರು ಅವ್ರು ಬರುವಂಥ ವೇಳೆಯಲ್ಲಿ ಆಮೇಲೆ ನಾವಿಬ್ಬರು ಒಂದಾದ್ವಿ. ಆಮೇಲೆ ಚರ್ಚಿನ ಹುಡುಕಕ್ಕೆ ಶುರು ಮಾಡಿದ್ವಿ. ಆಮೇಲೆ ನೀವು ಅಲ್ಲಿ ಪುನಃ ವಾಪಸ್ಸು ಕುಡಿಲಿಕ್ಕೆ ಹೋಗಿದ್ದೀರಿ, ಪುನಃ ಕುಡಿತಾ ಇದ್ದೀರಿ. ಮನೆ ಗೊತ್ತಾಯ್ತಾ? ಮನೆ ಗೊತ್ತಿರಲಿಲ್ಲ. ಮನೆಗೆ ಹೇಳ್ತಾ ಇರಲಿಲ್ಲ, ಕುಡಿತಾ ಇದ್ದೆ. ಯಾವಾಗ ಡೇವಿಡ್ ಅನ್ನೋ ಬಂದು ನನ್ನ ಜೊತೆ ಸೇರಿದ್ನೋ ಅವಾಗ ಇದಕ್ಕೆ ಅವಕಾಶ ಕೊಡಲಿಲ್ಲ. ಅವ್ರು ರಕ್ಷಣೆ ಹೊಂದಿದ್ರು. ರಕ್ಷಣೆ ಹೊಂದಿ ಅವ್ರು ಬಂದು ನಾವು ಹಿಂಗೆ ಇದ್ರೆ ಸರಿಯಾಗಲ್ಲಮ್ಮ, ನಾವೆಲ್ಲರೂ ಚರ್ಚ್ ಹುಡ್ಕೋಣ ಅಂತೇಳಿ ಪುನಃ ಆಮೇಲೆ ನಾವು ಚರ್ಚ್ ಹುಡ್ಕೋಕ್ಕೆ ಶುರು ಮಾಡಿದ್ವಿ. ಮತ್ತೆ ಅಲ್ಲಿ ಚರ್ಚ್ ಸಿಕ್ಕಿದೆ ನಿಮಗೆ? ನಮಗೆ ಚರ್ಚ್ ಸಿಕ್ತ. ಆಮೇಲೆ ಎಲ್ಲಿ ಹೋಗ್ತಿದ್ರೆ ಚರ್ಚಿಗೆ? ಚರ್ಚಿಗೆ ಆಮೇಲೆ ಹೆಬ್ಬಾಳಕ್ಕೆ ಹೋಗಿ ಶುರು ಮಾಡಿದ್ವಿ. ಹೆಬ್ಬಾಳ ರವಿಫಸ್ಟ್ ಅಂತ ಹೇಳಿದ್ದಾರೆ, ಅಲ್ಲಿ ಆ ಸಭೆಗೆ ಹೋಗ್ತಿದ್ವಿ. ಅಲ್ಲಿಗೆ ಹೋದ್ಮೇಲೆ ನನ್ನ ಜೀವನ ಸ್ವಲ್ಪ ಬದಲಾಯಿತು. ಅದಕ್ಕಿಂತ ಮುಂಚಿತವಾಗಿ ಮತ್ತೆ ನಾವು ಇಲ್ಲಿ 3 ವರ್ಷ ಕಡೂರಿಗೆ ಹೋದ್ವಿ ಅಂತ ಹೇಳ್ಬಲ್ಲ. ಆವಾಗ 2007ರಲ್ಲಿ ಹೋಗಿ 2008ರಲ್ಲಿ ನಾನು ಮನೆ ಕಟ್ಟಕ್ಕೆ ಶುರು ಮಾಡಿದ್ವಿ. ಮನೆ ಕಟ್ಟಂಥ ಸಮಯದಲ್ಲಿ ಸ್ವಲ್ಪ ನಮಗೂ ಅವ್ರಿಗೂ ಸ್ವಲ್ಪ ತಕರಾರು ನಡೀತು. ನಮ್ಮ ಸೇವಕರು ನಮಗೂ ಕಡೂರಿಗೆ ಹೋಗುವಂಥ ಸಮಯದಲ್ಲಿ ಅವ್ರು ಪ್ರೇಯರ್ ಮಾಡೋಕ್ಕೆ ಬಂದಾಗ ಅವ್ರು ಕೆಲವೊಂದು ಆಜ್ಞೆಗಳನ್ನ ಅವರು ಕೊಟ್ಟರು. ಒಂದು ಪ್ರೇಯರ್, ಒಂದು ಫೌಂಡೇಶನ್ ತೆಗೆದ್ರೆ ಒಂದು ಕಟ್ಟಡಕ್ಕೆ ನಾವು ಪ್ರೇಯರ್ ಮಾಡಿದಾಗ ಸೇವಕರು ಬಂದು ನಾವು ಹೇಗೆ ಗಣಪಡಿಸ್ಬೇಕು, ಅವ್ರಿಗೆ ಎಷ್ಟು ಕಾಣಿಕೆ ಕೊಡಬೇಕು, ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಅವರು ಮಾತಾಡೋಕ್ಕೆ ಶುರು ಮಾಡಿದ್ರು. ಮನಸ್ಸು ತುಂಬ ನೋವಾಯ್ತು ನಮಗೆ. ನಮ್ಮ ಕೈಯಲ್ಲಿ ಇದ್ದಷ್ಟು ನಾವು ಕಾಣಿಕೆ ಕೊಡ್ಬೋದು, ಇಲ್ದಿದ್ದಾಗ ಅವ್ರು ಹೇಳ್ದಷ್ಟು ಕೊಡೋಕ್ಕಾಗತ್ತಾ, ಇದರಲ್ಲೂ ಈ ಥರ ಇದೆಯಾ ಅಂತರೋದು ಒಂದು ಮನಸ್ಸಿಗೆ. ಯಾಕಂದ್ರೆ ನಾವು ಅವಾಗ ಆಳವಾಗಿ ನಾವು ಇರಲಿಲ್ಲ. ಅವಾಗ ಅರ್ಧ ಇರೋಂಥ ಸಮಯದಲ್ಲಿ ಅಂಥದ್ರಲ್ಲಿ ಇದೊಂದು ನೋವು. ಆವಾಗ ಮತ್ತೆ ನಾವು ಹಿಂದೆ ಬೀಳುವಂಥ ಸಮಯ ಎದುರಾಯಿತು. ಆಮೇಲೆ ಒಂದು ವಾರ ಅಲ್ಲಿ ಚರ್ಚ್ಗೆ ಹೋಗೋದೇ ಬಿಟ್ಬಿಟ್ಟು 2 ವಾರ 3ನೇ ವಾರಕ್ಕೆ ಅವರೇ ಬಂದರು, ಪಾಸ್ಟ್ರೇ ಬಂದರು. ಬಂದು ನಮಗೆ ಕರೆದ್ರು, ಇಲ್ಲ ಪಾಸ್ಟ್ರೇ ನಮ್ಗೆ ಬರೋಲ್ಲ ಅಂತ. ಹಂಗೆ ನಾವು ನಿಮಗೆ ಇಷ್ಟೆಲ್ಲ ಸತ್ಯ ಹೇಳಿ ನಿಮ್ಮ ದೇವ್ರ ಕಡೆ ತೆರ್ಸಿದ್ದಲ್ಲ ವ್ಯರ್ಥನ, ನೀವು ಹೇಳಿದ್ರೆ ಅಷ್ಟೇ, ನೀವು ದಿವಸ ತೊಗೊಂಡ್ರಿ ಅಂದರೆ ತೊಗೊಂಡ್ವಿ ಅಷ್ಟೇ, ತೊಗೊಂಡ್ವಿ, ಬರೋಲ್ಲ ಬಿಟ್ಟು ನಾವು ಮುಂಚೆ ಹಂಗಿದ್ದು ಹಂಗೆ ಹೋಗ್ತೀವಿ, ಬರೋಲ್ಲ ಅನ್ನೋದು ಬರೋಲ್ಲ. ಅವಾಗ ನಮ್ಮದು ಸ್ವಲ್ಪ ರಫಾಗೆ ಮಾತುಗಳು ನಂದು. ಯಾಕಂದ್ರೆ ಲೋಕ ಪ್ರಕಾರ ಜೀವಿಸ್ತಿದ್ದೀವಿ, ಸ್ವಲ್ಪ ರಫಾಗೆ ಇತ್ತು ಮಾತುಗಳು ಕೂಡ. ಅವರು ಮಾತಾಡೋ ನಾನು ರಫಾಗೆ ಮಾತಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಅವರು ಬೇಸರಿಗೆ ಶಾಪ ಕೊಟ್ಟು ಹೋದರು. ಸರಿ, ಒಂದು 2 ವಾರ ನಾವೆಲ್ಲೂ ಸಭೆಗೆ ಹೋಗಿರಲಿಲ್ಲ. ಆವಾಗ ನಮ್ಮ ಹೆಂಗಸರು ಚಿಕ್ಕಮ್ಮವರು ಅವರು ಅಲ್ಲಿ ಆ ಸಭೆನ ಬಿಟ್ಟು ಅವ್ರು ಇಲ್ಲಿಗೆ ಬರ್ತಿದ್ರು, ಈ ಸಭೆಗೆ ಬರ್ತಿದ್ರು, ಜಗವಾನಿಸಿ ಸಭೆಗೆ ಬರ್ತಾಯಿದ್ರು ಅವರು. ಸರಿ, ನಾನು ಮುಂಚೆನೇ ನೊಂದಿದ್ದೀವಿ. ಈಗ ಅವ್ರನ್ನ ಹೋಗಿ ಕೇಳ್ಕೊಂಡು ಅವ್ರ ಮೂಲಕವಾಗಿ ನಾವು ಇಲ್ಲಿಗೆ ಬಂದರೆ ನಾಳೆ ದಿನ ಮತ್ತೆ ನಾವು ಚೆನ್ನಾಗಾದ್ಮೇಲೆ ನಾವು ಕರ್ಕೊಂಬಂದು ಸೇರಿಸ್ತೀವಿ ಅಂತ ಅವರು ಒಂದು ದಿನ ಹೇಳ್ತಾರೆ ಅಂತೇಳಿ 2 ವಾರ ನಾವೆಲ್ಲೂ ಹೋಗಲಿಲ್ಲ. ಪ್ರೇಯರ್ಗೂ ಕೂಡ ಎಲ್ಲೂ ಹೋಗಲಿಲ್ಲ. ಒಂದಿನ ಇದ್ದಕ್ಕಿದ್ದಾಗ 3ನೇ ವಾರದಲ್ಲಿ ಒಂದಿನ ಇದ್ದಕ್ಕಿದ್ದಾಗ ನಮಗೆ
ಒಂಥರ ದೇವರೇನೋ ಒಂದು ಮಾರ್ಗ ತೋರಿಸೋ ರೀತಿಯಲ್ಲಿ ನಮಗೆ ಶಾಂತಿನಗರ ಚರ್ಚಿನ ಜ್ಞಾಪನ ಈ ಚರ್ಚಿನ ಜ್ಞಾಪನ ನಮಗೆ. ಸರಿ, ಆ ವಾರದಲ್ಲಿದ್ದೆ ನಮ್ಮ ಮಕ್ಕಳೆಲ್ಲ ಕರ್ಕೊಂಡು ಹೆಣ್ತಿಂಗ ಯಾರು ಸಪೋರ್ಟ್ ಇಲ್ದೇ ಈ ಸಭೆಗೆ ಬಂದ್ವಿ. ಬಂದು ಇಲ್ಲಿ ಕೂತ್ಕೊಂಡು ಪ್ರೇಯರ್ ಮಾಡಿದ್ವಿ. ನಮ್ಮ ಸೇವಕರು ಕೂಡ ನೋಡಿದ್ರು. ನೋಡಿಲ್ಲ ಆರಾಧನೆಲ್ಲ ಮುಗಿದ್ಮೇಲೆ ಬಂದು ಕೇಳಿದ್ರು. ಆಮೇಲೆ ನಾನು ಸ್ವಲ್ಪ ಹೇಳಿದೆ, ಹಿಂಗಪ್ಪ ನಾವು ಈ ಥರ ರಕ್ಷಣೆ ಹೊಂದಿದ್ವಿ, ಈ ಥರ ಸಭೆಗೆ ಹೋಗ್ತಾಯಿದ್ವಿ. ಆಮೇಲೆ ಅವ್ರು ಹೇಳಿದ್ರು, ಆ ಸೇವಕರ ಸರಿಪ್ಪ ಅವ್ರ ಸುದ್ದಿನ ಕೇಳಿದ್ದೀನಿ, ಸರಿ ಅದು ಬೇಡ, ಈಗ ನಿಮಗೆ ನೀವು ಎಲ್ಲೂ ಹೋಗ್ದೇನೆ ಈಗ ನಿಮಗೆ ಇಲ್ಲಿ ಬರೋಕ್ಕೆ ಆಸೆ ಇದ್ದರೆ ನೀವು ಖಂಡಿತವಾಗಿ ಬರ್ಬೋದು ಹಂಗಂತೇಳಿ ಮತ್ತು ನಮ್ಮ ಪಾಸ್ಟಮ್ಮನ ಕರ್ಕೊಂಬಂದು ಪರಿಚಯ ಮಾಡಿಕೊಟ್ರು. ಅವರು ಅವತ್ತು ಮಾಡಿದ ಉಪದೇಶ ಇವತ್ತು ನಾನು ಮರೆಯೋಂಗಿಲ್ಲ. ಅದು ಆ ಪ್ರೀತಿಯನ್ನು ಹೆಂಗೋ ಬದಲಾಯಿಸ್ಬಿಡ್ತು ನಮಗೆ. ಯಾಕಂದರೆ ಈ ಕಡೆ ತಂದೆ ತಾಯಿ ಪ್ರೀತಿನೂ ಇಲ್ದೇ ಇತ್ತಗೆ, ಆ ಕಡೆ ಲೋಕದಲ್ಲೂ ಇಲ್ದಂಗೆ ನಮಗೆ ಎತ್ತಾಗಿಲ್ದಂಗೆ ಬಂದು ದೇವ್ರನ್ನ ಕಂಡ್ಕೋಬೇಕು ಅಂತ ಕಂಡ್ಕೊಂಡು ಮಧ್ಯ ಆಗ್ಬಿಟ್ವಿ ನಾವು. ಇತ್ಲಾಗೆ ಬಿಟ್ಟು ಹೋಗಂಗಿಲ್ಲ, ಇತ್ಲಾಗೆ ಪುನಃ ನಾವು ದೇವರಲ್ಲಿ ಬೆಳೆಯಂಗೂ ಇಲ್ಲ. ಅಂಥ ಒಂದು ಸಮಯದಲ್ಲಿ ನನಗೆ ಜಗುವಾನಿಸಿ ಸಭೆ ನನಗೆ ಸಿಕ್ತು. ಅವಾಗ ನಾನು ಬೆಂಗಳೂರಲ್ಲಿ ಇದ್ದೆ. ನಾನು ಅಲ್ಲಿರುವಾಗಲೂ ಕೂಡ ಆಮೇಲೆ ಬಂದಾಗೆಲ್ಲ ತಿಂಗಳಿಗೊಂದು ಸಲ 15 ದಿನಕ್ಕೊಂದು ಸಲ ಬರ್ತಿದ್ದೆ. ಬಂದಾಗೆಲ್ಲ ಇಲ್ಲಿ ಬಂದು ಪ್ರೇಯರ್ ಮಾಡ್ಕೊಂಡು ಅಲ್ಲಿಗಂತ ಹೆಂಡತಿ ಮಕ್ಕಳು ಇಲ್ಲೇ ಬೆಳೀತಾಯಿದ್ರು. ಅದ ನಂತರ ಬೆಂಗಳೂರಿಗೆ ಹೋದದ್ದ? ಇಲ್ಲ ಮುಂಚೆನೂ ಹೋಗಿದ್ದೇನೆ. 2000 ಕುಡಿತಿದ್ರಲ್ಲ, ನಂತರ ಅಲ್ಲಿಂದ ಹೆಬ್ಬಾಳದಲ್ಲಿರುವಂಥ ಸಭೆಗೆ ಹೋಗಿ ಅಲ್ಲೋಗಿ ನಾನು ಬದಲಾವಣೆ ಮಾಡ್ಕೊಂಡೆ. ಬಿಟ್ಟೆ ಅದನ್ನು ಬಿಟ್ಟೆ. ಯಾಕಂದ್ರೆ ಅಲ್ಲಿ ನನಗೆ ಉಪದೇಶಗಳು ಕೂಡ ಚೆನ್ನಾಗಿ ಸಿಕ್ತು. ದೇವರು ಒಂದು ಆಳವಾಗಿ ನನಗೆ ನನ್ನ ಹೃದಯ ಮುಟ್ಟಂಥ ಮಾತುಗಳು ಕೂಡ ಅಲ್ಲಿ ನನಗೆ ಸಿಕ್ತು. ರವಿ ಪಾಸ್ಟ್ ಚರ್ಚಲ್ಲಿ ಅಲ್ಲಿ ನನ್ನ ಜೀವಿತ ಬದಲಾಯಿತು. ನನ್ನ ಕುಟುಂಬ ಬದಲಾಯ್ಕೆ ಮತ್ತು ನನ್ನ ಪ್ರೀತಿಯಲ್ಲಿ ಬೆಳೆಯೋಕ್ಕೆ ನನಗೆ ಜಗುವಾನಿಸಿ ನನಗೆ ತಾಯಿ ಸಭೆ ಆಯಿತು. ನನಗೆ ಮತ್ತು ಇಲ್ಲಿ ನಂತರ ಆತ್ಮಿಕದಲ್ಲಿ ಬೆಳೀಲಿಕ್ಕೆ ನನಗೆ ಪುನಃ ಇದಾಯಿತು. ಮತ್ತು ನನ್ನ ಹೆಂಡತಿ ಮಕ್ಕಳೆಲ್ಲ ಫೋನ್ ಮಾಡಿ ಹೇಳೋರು, ಇಲ್ಲೇನೋ ಒಂದು ಕಾರ್ಯ ನಡೆದ್ರು ಕೂಡ ಅವ್ರು ನನಗೆ ಫೋನ್ ಮಾಡಿ ಹೇಳೋರು. ನಾನು ಅವಾಗ ಬೆಂಗಳೂರಲ್ಲಿದ್ದೆ. ನಮಗೆ ಇದೇ ಥರ ಪೋಸಸ್ಸು, ನಮಗೆ ಇದೇ ಥರ ಪ್ರೀತಿ ಸಿಕ್ತು, ನಮಗೆ ಇದೇ ಒಳ್ಳೆ ತಂದೆ ಸಿಕ್ಕಿದ್ದಾರೆ ಈ ರೀತಿ ಅವಾಗ ಫೋನ್ ಮಾಡಿ ಹೇಳ್ತಾನೆ ಇರೋರು. ನಾನು ಅವಾಗ ತಿಂಗಳಿಗೆ ಒಂದು ಸಲ ನನ್ನ ಸ್ವಲ್ಪ ಸಂಕೋಚ. ನಾವು ಜಾಸ್ತಿ ನಾವು ಪಾಸ್ಟ್ ಅಂತ ಹೇಳೋಕ್ಕೆ ನಾವು ಜಾಸ್ತಿ ಅಪ್ಪ ಅಂತಲೇ ಕರಿತೀವಿ ಅವ್ರ ಪ್ರೀತಿಯಿಂದ. ಅದೇನಾಗ್ಬಿಡ್ತಾರೆ ನಮ್ಗೆ ಅವ್ರ ಹತ್ರ ಮಾತಾಡೋಕ್ಕೆ ಸಂಕೋಚ. ನಾನು ಬಂದಾಗೆಲ್ಲ ಮನೆಯವರು ನೀವು ಮಾತಾಡೋದು ನಿಜವೂ ಹೋಗ್ತಾರೆ, ಎದೆಗೆ ತಪ್ಕೊತಾರೆ, ನೀವು ಮಾತಾಡ್ತಾರೆ, ನೀನು ಬಂದಾಗೆಲ್ಲ ಹಂಗೆ ಬಂದ್ಬಿಡ್ತೀಯಲ್ಲ ಅಂತ ನನಗೊಂಥರ ಸಂಕೋಚ. ಆಮೇಲೆ ಅದು ಹಾಗೆ ದೇವ್ರ ಕೃಪೆಯಿಂದ ಆ ಸಂಕೋಚನ ಕಳೆದು ಈಗ ಒಂದು ತನ್ನ ಅಷ್ಟೋ ವಿಶ್ವಾಸಿಗಳು ಅನ್ನೋಕ್ಕಿಂತ ಒಂದು ತಂದೆ ಮಗನ ಥರ ಇದರಲ್ಲಿ ದೇವ್ರು ನಮ್ಮನ್ನ ಇಟ್ಕೊಂಡು ಬೆಳೀತಾ ಇದ್ದೀವಿ. ಓಕೆ, ನೀವು ಇಲ್ಲಿ ಈಗ ಬರ್ತಾ ಇದ್ದೀರಾ, ಈಗ ಇಲ್ಲಿ ಈ ಸಭೆಯ ಒಂದು ಅಂಗವಾಗಿ ಅಥವಾ ಒಂದು ಮಗನಾಗಿ ನೀವು ಬೆಳೀತಾ ಇದ್ದೀರಾ. ಓಕೆ, ನಿಮ್ಮ ಸಭಾ ಪಾಲಕರಾಗಿ ಈಗ ತಾನೇ ಹೇಳಿದ್ರಿ, ಅವರನ್ನ ಸಭೆ ಪಾಲಕಂದ್ರೆ ನಮ್ಮ ಅಪ್ಪ ಅಂತ ಕರಿತೇವೆ ಅಂದಾಗ ಅವರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದೇ ಹೇಳ್ತೀನಲ್ಲ, ನೊಂದು ಬಂದವರಿಗೆ ಅವರು ಆಧಾರವಾಗಿ ನಿಲ್ಲಕ್ಕೆ ಒಂದು ಪ್ರೀತಿ ಅವರ ದೇವ್ರು ಕೊಟ್ಟಿದ್ದಾರೆ. ಮತ್ತು ದುಃಖದಲ್ಲಿ ಬರೋರಿಗೆ ಮತ್ತು ಸತ್ಯವನ್ನು ತಿಳಿದೇ ಬರೋರಿಗೆ, ಏನಿಲ್ಲದೆ ಬರೋರಿಗೆ ಅವ್ರು ಯಾವ ರೀತಿ ಆಧರಣೆ ಮಾಡಿ ಇವ್ರನ್ನ ಯಾವ ರೀತಿ ನಡೆಸಬೇಕು ಅನ್ನೋ ಜ್ಞಾನ ದೇವರು ಅವ್ರಿಗೆ ಕೊಟ್ಟಿದ್ದಾರೆ. ಆ ಪ್ರೀತಿ ದೇವರವರಲ್ಲಿ ಇಟ್ಟಿದ್ದಾರೆ, ಅದನ್ನು ನಾವು ಕಾಣ್ತೀವಿ. ನಿಮಗೆ ಎಷ್ಟು ಮಕ್ಕಳು ಹೇಳಿದ್ರೆ? 2 ಗಂಡು, ಒಂದು ಹೆಣ್ಣು ಒಂದು ಗಂಡು. ಹೌದು, ಮೊದಲು ಗಂಡು ಮಗ, ಎರಡನೇ ಗಂಡು ಮಗ, ಮೊದಲದ್ದು ಹೆಣ್ಣು ಮಗು. ಅವ್ರೇನು ಮಾಡ್ತಾ ಇದ್ದಾರೆ? ಈಗ ಮಗಳು ಬಂದು ಪ್ಯಾರಾಮೆಡಿಕಲ್ ಓದ್ತಾ ಇದ್ದಾಳೆ. ಮಗ ಬಂದು ITI ಮುಗಿಸಿದ್ದಾನೆ. ITI ಮುಗಿಸಿ ಈಗ ಮೊಬೈಲ್ ಟ್ರೈನಿಂಗ್ಗೆ ಶಿವಮೊಗ್ಗ ಟ್ರೈನಿಂಗ್ ಹೋಗ್ತಾ ಇದ್ದಾನೆ ಮಗ. ಓಕೆ, ನಿಮ್ಮ ಜೀವಿತದಲ್ಲಿ ಇಲ್ಲಿ ಪ್ರಾರ್ಥನೆ ಬಂದಮೇಲೆ ಈ ಸಮಯದಲ್ಲಿ ಮುಖ್ಯವಾಗಿ ನೀವು ಒಂದು ಬದಲಾವಣೆ ಆದ್ರಿ. ಯಾಕಂತಂದ್ರೆ ಬಿಡ್ಲಿಕ್ಕೆ ಮನಸ್ಸಿದ್ದು, ಬಿಡ್ಲಿಕ್ಕೆ ಆಗದೇ ಇರುವಂತ ಆ ಒಂದು ಕುಡಿಕತನ ಇರ್ಬೋದು ಅಥವಾ ಬೇರೆ ಈ ಬೀಡಿ ಸಿಗರೇಟ್ ಸೇದುವಂತ ಅಂತವ ಎಲ್ಲ ಇದರಲ್ಲಿ ನೀವು ಇದ್ರಿ. ಮನಸ್ಸುಂಟು ಬಿಡ್ಲಿಕ್ಕೆ, ಅದು ಬಿಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದ್ರ ಏಸು ಬೆಳಿಗ್ಗೆ ಬಂದ್ಮೇಲೆ ಅದ್ರ ನಿಮಗೆ ಬಿಡುಗಡೆ ಕೊಟ್ಟರು. ಖಂಡಿತ. ಮತ್ತೆ ಇನ್ನು ಜೀವಿತ ನಿಮಗೆ ಏನಾದ್ರೆ ಅದ್ಭುತ ನೀವು ಕಂಡುಕೊಂಡಿದ್ದೀರಾ? ಅದ್ಭುತ ಕಾಣಬೇಕು ಅಂದ್ರೆ ನಾನು ಅದೇ ಬೆಂಗಳೂರಲ್ಲಿದ್ದಾಗ ಏನಾಯ್ತು ಅದನ್ನ ಈ ಥರ ಬದಲಾವಣೆ ಬದಲಾವಣೆ ಆದಮೇಲೆ ಏನಾಯಿತು, ಅಲ್ಲಿಗೆ ಹೆಚ್ಚು ಕಮ್ಮಿ ನಾನು 6 ವರ್ಷ ಕಳೆದೆ ಅಲ್ಲಿ ಬೆಂಗಳೂರಲ್ಲಿ. 2013 ಇಸ್ವಿಯಲ್ಲಿ ಅಕ್ಟೋಬರ್ಗೆ ಅಲ್ಲಿ ಅಕ್ಟೋಬರ್ 13ನೇ ತಾರೀಕು ದಸರಾ ನಡೀತು ಅಲ್ಲಿ. ಈ ದಸರಾ ಪೂಜೆನೇ ಈ ವರ್ಷ ಲಾಸ್ಟ್ ಆಗಿರ್ಬೇಕು ನನಗೆ. ಇನ್ನು ಇಲ್ಲಿ ಬೆಂಗಳೂರು ಕಾಣಬಾರ್ದು, ನಾವು ಮನೆಗೆ ಹೋಗ್ಬೇಕು. ಅಲ್ಲಿ ಹೇಗಾರು ಮಾಡಿ ಇಷ್ಟು ವರ್ಷ ಹೆಂಗೋ ಇದು ಮಾಡಿದ್ವಿ. ಮತ್ತು ಅದಕ್ಕೆ ಮುಂಚೆ ನಾನು ಅಲ್ಲಿ ಬೆಂಗಳೂರು ಸೇವೆಗೆ ಹೋಗುವಂಥ ಸಮಯದ ಕೂಡ ಮಗನ ದೇವ್ರ ಸೇವೆಗಂತಲೇ ನಾವು ಮನಸ್ಸು ಕೊಟ್ಟು ಪ್ರೇಯರ್ ಮಾಡ್ತಾ ಇದ್ವಿ. ಅವನ ಮಗನ ದೇವ್ರ ಸೇವೆಗೆ ಬೆಳೆಸಬೇಕು ಅಂತೇಳಿ.
ಸರ್ ನಾವು ಇಲ್ಲಿದ್ದರೆ ಸರಿ ಬರೋಲ್ಲ. ಮತ್ತು ನಾವು ಬಂದಾಗಲೂ ಕೂಡ ನಮ್ಮ ತಂದೆ ರೂಪದಲ್ಲಿ ನಮ್ಮ ಸೇವಕರು ಕೂಡ ನಮ್ಮನ್ನು ಅವಾಗ ನಮಗೆ ಇದು ಮಾಡ್ತಾರೆ. ನೀವು ಬೆಂಗ್ಳೂರು ಬಿಟ್ಟು ಬಂದ್ಬಿಡುಪ್ಪ, ಬೆಂಗ್ಳೂರು ಬಿಟ್ಟು ಬಂದ್ಬಿಡು, ಹೆಂಡ್ತಿ ಮಕ್ಕಳು ಒಂದು ಕಡೆ ನೀನೊಂದು ಕಡೆ, ಅದು ಸರಿ ಬರೋಲ್ಲ, ನೀವು ಬಂದ್ಬಿಡಪ್ಪ, ನೀ ಬಾ, ದೇವ್ರು ಖಂಡಿತವಾಗಿ ನಿನಗಿಲ್ಲಿ ನಡೆಸ್ತದೆ, ದೇವ್ರ ಕೈ ಬಿಡಲ್ಲ ಅಂತ. ನಿಮಗೆ ಅಲ್ಲಿ ಒಳ್ಳೆ ನಿಮ್ಮ ಅಲ್ಲಿ ಕೂಡ ಟೈಲರಿಂಗ್ ಕೆಲಸನೇ ಮಾಡ್ತಿದ್ದೆ? ಅಲ್ಲಿ ಕೂಡ ಟೈಲರಿಂಗ್. ಯಾವ ರೀತಿ ನಡೀತಿತ್ತು ಅಲ್ಲಿ ಬಿಸ್ನೆಸ್? ಅಲ್ಲಿ ಬಿಸ್ನೆಸ್ ಇತ್ತು. ಬಿಸ್ನೆಸ್ ಅಂತ ಸ್ವಂತವಾಗಿರಲಿಲ್ಲ. ಫ್ಯಾಷನ್ ಶೋ, ಫ್ಯಾಷನ್ ಡಿಸೈನ್ ವರ್ಕಲ್ಲಿ ಸೇರ್ಕೊಂಡಿದ್ದೆ. ಸಂಬಳ ಅಷ್ಟೇ ನನಗೆ. ಅಲ್ಲಿ ನಾನೇ ಓನಾಗೇ ನಡೆಸ್ತಾ ಇರಲಿಲ್ಲ, ಸಂಬಳ. ಮತ್ತು ಅದಕ್ಕಿಂತಲೂ ಮತ್ತು ಅವ್ನು ಒಬ್ಬನೇ ಆಗ್ಬಿಟ್ಟೆ ಅಲ್ಲಿ. ಮತ್ತು ಜೀವಿತನೂ ಕೂಡ ನನಗೆ ಯಾಕೋ ಬರ್ತಾ ಬೆಳೀತಾ ಸ್ನೇಹಿತರು ಮತ್ತು ಅಲ್ಲಿ ಎಲ್ಲ ಹೆಣ್ಮಕ್ಳು ಸ್ನೇಹ ಜಾಸ್ತಿ ಆಯಿತು ಅಲ್ಲಿ. ನಾನು ಅರ್ಥ ಮಾಡ್ಕೊಂಡು, ಯಾಕಂದರೆ ಈಗ ನಿಮಗೆಲ್ಲ ತಿಳಿಬೇಕು ಬೆಂಗಳೂರು ವಾತಾವರಣ ಆಗಿದೆ ಅನ್ನೋದು ಗೊತ್ತಿದೆ. ನಾನು ಅಂದ್ಕೊಂಡೆ ಇಲ್ಲಿ ನಾನು ಒಬ್ಬ ವಿಶ್ವಾಸಿಯಾಗಿ ಈ ಸ್ಥಳದಲ್ಲಿದ್ದರೆ ಖಂಡಿತವಾಗಿ ನನ್ನ ಹೆಂಡತಿ ಮಕ್ಕಳನ್ನ ಮರಿತೀನಿ ಮತ್ತು ದೇವ್ರ ಪ್ರೀತಿಯನ್ನು ಕೂಡ ಮರ್ತು ಬಿಡ್ತೀನಿ ಅನ್ನೋ ಒಂದು ಉದ್ದೇಶ ನನಗೆ ಚೆನ್ನಾಗಿ ಅರ್ಥ ಆಯಿತು. ದೇವ್ರು ನನ್ನ ಒಳಗೆ ಮಾತಾಡೋಕ್ಕೆ ಶುರು ಮಾಡಿದ್ರು. ಈ ಸ್ಥಳ ಬೇಡ, ನನಗೆ ಬಿಟ್ಟು ಹೊರಗಡೆ ಹೋಗ್ಬಿಡೋದು, ನಮ್ಮ ಮನೆಗೆ ಹೋಗ್ಬಿಡೋಣ ಅಂತೇಳಿ. ದಸರಾ ಕೊನೆ ಆಯಿತಾ? ಕೊನೆ ಆಯಿತು. ದಸರಾ ಬಿಟ್ಟು ಸೇವೆಯನ್ನು ದೇವರ ಸಮ್ಮುಖದಲ್ಲಿ ಬೆಳೆಯೋಣ. ದೇವರ ಅವಕಾಶ ಸಿಕ್ಕರೆ ಸೇವೆಯನ್ನು ಕೂಡ ದೇವರ ಸಮ್ಮುಖದಲ್ಲಿ ಮಾಡ್ಕೊಂಡು ಹೋಗೋಣ, ಇನ್ನು ಬೇಡ ಇದು ನಮಗೆ ಹಂಗಂತೇಳಿ ಬಿಟ್ಟು ಬಂದೆ. ಬಂದು ಏನು ಮಾಡ್ತಿದ್ರಿ? ಬಂದೆ ಆಮೇಲೆ ನಮ್ಮ ಸೇವಕರ ಜೊತೆ ಹಿಂಗೆಲ್ಲ ಹೇಳಿ ಮಾತಾಡ್ಸಿ ಬಂದು ಭಾಳ ಒಳ್ಳೇದಾಯ್ತಪ್ಪ, ದೇವ್ರು ನಿನಗೆ ಇಲ್ಲೇ ಖಂಡಿತವಾಗಿ ನಿನಗೆ ಇಲ್ಲೇ ಆಶೀರ್ವಾದ ಮಾಡ್ತಾರೆ, ನೀನು ಹೆದರಬೇಡ, ಧೈರ್ಯ ಚೆಂದ ಪ್ರೇಯರ್ ಮಾಡಿರಿ, ಚೆಂದಾಗಿ ನಿನ್ನ ಕೆಲಸನೂ ಕೂಡ ದೇವರೆಲ್ಲ ಆಶೀರ್ವಾದ ಮಾಡ್ತಾರೆ ಹಂಗಂತೇಳಿ. ಮತ್ತು ಮನೇನು ಟೈಲರಿಂಗ್ ಎರಡು ಒಂದೇ ಇತ್ತು. ಪಕ್ಕದಲ್ಲಿ ಟೈಲರಿಂಗ್ ಅಂಗಡಿ ಮಾಡಿಕೊಂಡೆ, ಮನೆ ಮಾಡ್ಕೊಂಡ್ವಿ. ಟೈಲರಿಂಗ್ ಕೆಲಸನೂ ಕೂಡ ದೇವ್ರ ಕೃಪೆಯಿಂದ ಚೆನ್ನಾಗಿ ನಡೀತಾ ಇತ್ತು. ಬಂದೆ ಹಂಗೆ ಒಂದು 2 ತಿಂಗಳು ಕಳೆದೆ. 2014 ಮತ್ತು ಫೆಬ್ರವರಿ 13ನೇ ತಾರೀಕು ಅದು ವಿಶೇಷವಾದ ಒಂದು ದಿನ ಅಂತ ನಾನು ನೆನೆಸ್ಬೇಕು. ಏನಾಯ್ತು ಆ ದಿನ? ಏನಾಯಿತು ಆ ದಿನ ಅಂದರೆ, ನನ್ನ ಮಗ ಹುಷಾರಿಲ್ದಂಗೆ ತುಂಬ ವೀಕಲ್ಲಿದ್ದ. ಅವಾಗ SLC ಓದ್ತಾ ಇದ್ದ. ಅವನು SLC ಎಕ್ಸಾಮ್ ಬರೆಯೋಂಥ ಸಮಯ ಅವಾಗ ಅವನಿಗೆ. SLC ಎಕ್ಸಾಮು ಇನ್ನೊಂದು 15-20 ದಿನ ಇದೆ. ಮಾರ್ಚಲ್ಲಿ ಎಕ್ಸಾಮು ಅವನಿಗೆ SLC. ಅಣ್ಣನ ಮಗಳು ಮದುವೆ 12ನೇ ತಾರೀಕು ಭದ್ರತೆಯಲ್ಲಿ ನಡೀತು. ಇಂದು ಪ್ರಕಾರವಾಗಿ ಅವ್ರು ಯಾರು ರಕ್ಷಣೆ ಬಂದಿಲ್ಲ. ಆ ಮದುವೆಯಲ್ಲೇ ಅವನು ಸುಸ್ತಾಗಿ ಬಿದ್ದ. ಸುಸ್ತಾಗಿ ಅಲ್ಲೇ ಒಂದು ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ಮತ್ತೆ ಮನೆಗೆ ಕರ್ಕೊಂಬಂದ್ಬಿಟ್ವಿ ನಾವು. ಅವತ್ತು 13ನೇ ತಾರೀಕು ಬೆಳಗ್ಗೆ ಹೋಗಿ ಕಾಲೇಜಿಗೆ ಹೇಳಿ ರಜೆ ತೊಗೊಂಡು ಈ ಥರ ತುಂಬ ಸುಸ್ತಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬರ್ತೀವಿ ಅಂತೇಳಿ ಬಂದ್ವಿ. ಇಲ್ಲಿ ಈರೂರಲ್ಲಿ ಅಮಲ ಮತ ಅಂತ ಹಾಸ್ಪಿಟ್ಲ್ ಒಂದಿದೆ, ಅಲ್ಲಿ ಕರ್ಕೊಂಡು ಹೋದ್ವಿ. ಕರ್ಕೊಂಡೋಗಿ ಅವ್ರಿಗೆ ತೋರಿಸಿದ್ವಿ, ಈ ಥರ ಹುಷಾರಿಲ್ದಾಗಿದ್ದಾರೆ ಮಗ ಅಂತೇಳಿ. ತೋರಿಸ್ಬೇಕಾದ್ರೆ ಅವ್ರು ಇಂಜೆಕ್ಷನ್ ಹಾಕೋರು ಅಷ್ಟೇ. ಮುಂದೆ ಏನಾಯಿತು ನಮಗಂತೂ ಗೊತ್ತಾಗಿಲ್ಲ. ಬಂದು ಬೆಂಚ್ ಮೇಲೆ ಹಿಂಗೆ ಮಲಸಿದ್ರು, ಕಣ್ಣು ಗಿಣ್ಣೆಲ್ಲ ಮೇಲೆ ತಿರ್ಸ್ಬಿಟ್ಟು ಬಿದ್ದ ಹಾಗೆ ಕೆಳಗಡೆ. ಹಾಸ್ಪಿಟ್ಲ್ ಒಳಗಡೆ 2 ಡಾಕ್ಟ್ರ್ ಇದ್ದಾರೆ, 2 ಲೇಡಿ ಡಾಕ್ಟ್ರಿ. ಅವರು ಕ್ರೈಸ್ತರೆ, ಅಂದರೆ ಅವರು ರೋಮನ್ ಕ್ಯಾಥಲಿಕ್. ಇಬ್ಬರು ಡಾಕ್ಟ್ರು, 4 ನರ್ಸ್ಗಳು ಬಂದು ಕೈಯು ಕಾಲು ದೇಹ ಎಲ್ಲ ಹಾಕ್ಕೊಂಡು ಉಜ್ಜುತ್ತಾ ಇದ್ದಾರೆ. ಅವನಿಗೆ ಉಸಿರು ಆಡ್ತಾಯಿಲ್ಲ. ನಮಗೆ ಕಣ್ಣು ಮುಂದೆ ನೋಡ್ತಾನೇ ಇದ್ದೀವಿ, ತಡ್ಕೊಳಕ್ಕಾಗ್ತಾಯಿಲ್ಲ. ನನಗೆ ಫೋನಲ್ಲಿ ಟವರ್ ಸಿಗ್ತಾಯಿಲ್ಲ. ಅಪ್ಪಗೆ ಫೋನ್ ಮಾಡೋಣ ಅಂದರೆ, ಮಾತಾಡ್ಸಿ ಪ್ರೇಯರ್ ಮಾಡ್ಸೋಣ ಅಂದರೆ, ನಾನು ಸ್ವಲ್ಪ ಹಾಸ್ಪಿಟ್ಲ್ ಬಿಟ್ಟು ಸ್ವಲ್ಪ ಹೊರಗಡೆ ಬರ್ಬೇಕು. ಸ್ವಲ್ಪ ರೋಡಿಗೆ ಬಂದರೆ ಸ್ವಲ್ಪ ಟವರ್ ಸಿಗುತ್ತೆ. ಈ ಡೊಕೊಮಾ ಸಿಮ್ಗೆ ಟವರ್ ಸಿಗ್ತಾ ಇರಲಿಲ್ಲ ಒಳಗಡೆ. ಸಮಯದ ಕೆಲವರು ನಾವು ಓಡಿ ಬರ್ತೀನಿ, ಸರ್ ಯಾರು ನಿಮ್ಮ ಮಗನ? ಒಬ್ಬನೇ ಮಗನ? ಹ್ಞೂ ಸರ್. ಕೆಲವರು ಅವ್ರವರೇ ಮಾತಾಡ್ಕೊಂಡು ಹೋಯ್ತು ಅಂತೇಳಿ. ಈಗ ಅದೆಲ್ಲ ಕೇಳಿದಾಗ ನಮಗೆ ಹೆಂಗಿರುತ್ತೆ, ಮಗನ ಒಬ್ಬನೇ ದೇವ್ರ ಸೇವೆಗೆ ಬೇರೆ ಒಪ್ಪಿಸ್ಕೊಟ್ಟಿದ್ವಿ. ದೇವ್ರೆ ಏನಪ್ಪ ಆಯ್ತು ಅಂತ ತಡ್ಕೊಳಕ್ಕಾಗ್ತಾಯಿಲ್ಲ ದುಃಖ. ಬಂದೆ ರೋಡಿಗೆ ಬಂದೆ, ಫೋನ್ ಮಾಡಿದೆ ಅಪ್ಪಂಗೆ. ಫೋನ್ ಮಾಡಿದೆ, ಅರೆ ಅಪ್ಪ ಅಂದರೆ ಸೇವಕರಿಗೆ ಫೋನ್ ಮಾಡಿ, ಅಪ್ಪ ಅವಿಗೆ ಈ ಥರ ಆಗ್ಬಿಟ್ಟಿದೆಪ್ಪ, ಉಸಿರೇ ಬರ್ತಾಯಿಲ್ಲ, ಎಲ್ಲ ಹಾಕ್ಕೊಂಡು ಕೈ ಕಾಲ ತಿಕ್ತದಾರಪ್ಪ. ಅವ್ರು ನೀನು ಅಳ್ಬೇಡಪ್ಪ, ನೀನು ಏನಾಗಲ್ಲ, ನೀನು ಧೈರ್ಯವಾಗಿ ನೀನು ಎಲ್ಲಿದೆಯಾ ಅಂದ್ರಪ್ಪ. ನಾನು ರೋಡಿಗೆ ಬಂದಿನಪ್ಪ, ನಾನು ಟವರ್ ಸಿಗ್ತಾಯಿಲ್ಲ. ನೀನು ಹೋಗಿ ಫಸ್ಟ್ ಅಲ್ಲಿಗೆ ಹೋಗು, ನೀನು ಅವ್ನು ಎದ್ದಾಳ್ತಾನೆ, ಅವ್ನು ಹೆದರಬೇಡ, ದೇವ್ರ ಕೈ ಬಿಡಲ್ಲ ಆಯಿತಾ, ದೇವ್ರ ಕೈ ಬಿಡ, ಧೈರ್ಯವಾಗಿ ನೀನು ಹೆದರಬೇಡ ಅಂದ್ರೆ ಹೆದರಬೇಡ, ನೀನು ಧೈರ್ಯವಾಗಿ ಹೋಗಿ, ನೀನು ಅವ್ನು ಎದ್ದೇಳ್ತಾನೆ ಅಂದರು. ಇಷ್ಟೇ ಹೇಳಿದ್ದೆವು, ನಾವು ಪ್ರೇಯರ್ ಮಾಡ್ತಾ ಎದ್ದೇಳ್ತೀವಿ ಹೋಗಿ ಹಂಗಂದ್ರೆ. ಅಲ್ಲಿಂದ ಬರ್ತೇನೆ, ಆಗಲೂ ಕೂಡ ಎಲ್ಲ ತಿಕ್ಕಿ ಡಾಕ್ಟ್ರೇ ಕೈ ಎತ್ಬಿಟ್ಟು ಸುಮ್ಮನೆ ಎತ್ಕೊಬಿಟ್ರು. ಅವ್ರ ಮುಖ ನೋಡಿ ನನಗೆ ಗೊತ್ತಾಗ್ಬಿಡ್ತು, ಡಾಕ್ಟ್ರುಗಳ ಮುಖ ನೋಡಿ ತಡ್ಕೊಳಕ್ಕಾಗ್ತಾಯಿಲ್ಲ. ಅವ್ರು ಹೇಳಿ ಒಂದು 5 ನಿಮಿಷ ಆದಮೇಲೆ ಒಂದೇ ಸಲ ಜೋರಾಗಿ ಉಸಿರು ಹೇಳ್ತಿಸ್ ಅವ್ರು ಏನು ಮಾಡಿದೆ, ಎಲ್ಲ ಸೇರಿ ದಬಾಸ್ಕೊಂಡು ಗಾಡಿಯಲ್ಲಿ ತಗೊಂಡು ಗ್ಲುಕೋಸ್ ಹಾಕ್ಕೊಂಡು ಆಗ ಮೂಗು ಹಾಸಿಸ್ಕೊಟ್ಟು ಇದು ಮಾಡಿದ್ರು. ಮತ್ತು ಡಾಕ್ಟ್ರ್ ಏನಾದರೂ ಹೇಳಿದರೆ ಏನಾಯ್ತು ಇದರಿಂದಾಗಿ? ಡಾಕ್ಟ್ರು ಕೇಳಿದ್ರೆ ಅವರೇ ಆಮೇಲೆ ಹೇಳ್ತಿದ್ದಾರೆ, ಡಾಕ್ಟ್ರ್ ಅವ್ನು ಏನು ಆಧಾರ ನಮಗೆ ಗೊತ್ತಾಗಿಲ್ಲ ಅಂತ ಹೇಳ್ತಿದ್ದಾರೆ. ಗೊತ್ತಾಗಲಿಲ್ಲ, ನಮಗೆ ಗೊತ್ತಾಗ್ತಾಯಿಲ್ಲ, ಅವ್ನು ಏನು ಆಯಿತು ಅನ್ನೋದು ನಮಗೆ ಗೊತ್ತಾಗ್ತಾಯಿಲ್ಲ. ಹೇಳ್ಬೇಕಾದ್ರೆ ಅವನದೊಂದು ಸಾಕ್ಷಿ, ಅವ್ನ ಜೀವದ ದೇವ್ರು ಮತ್ತೆ ಅವ್ನ ಜೀವ ಕೊಟ್ಟಿದ್ದಾರೆ ಅಂತೇಳಿ
ಡಾಕ್ಟರ್ ಕೈ ಬಿಟ್ಟಿದ್ರು. ಡಾಕ್ಟ್ರ್ ಅವ್ರು ಹೇಳ್ತಾರೆ, ಅವರು ಉಜ್ಜಾಡ್ತಾನೆ ಉಜ್ಜರು, ಆಮೇಲೆ ಅವರೇ ಕೈ ಎತ್ತಿ ನಿಂತ್ಬಿಟ್ರು. ಅವ್ರು ನಿಂತು ಒಂದು 5 ನಿಮಿಷ ಆದಮೇಲೆ ಅವನಿಗೆ ಉಸಿರು ಬಂದಿದ್ದು. ತಿರುಗಿ ಜೀವ. ಆಮೇಲೆ ಮತ್ತೆ ಪುನಃ ಆಮೇಲೆ ಚೆಕಪ್ ಮಾಡಿ ಬ್ಲಡ್ ಸ್ವಲ್ಪ ಕಮ್ಮಿ ಇದೆ ಅಂದರು. ಆಮೇಲೆ ಬೇರೆ ಕಡೆಯಿಂದ ಬ್ಲಡ್ ಕೊಡಿಸಿದ್ವಿ. ಬ್ಲಡ್ ಕೊಡಿಸಿದ್ಮೇಲೆ ಬೇರೆ ರೀತಿ ಮಾತುಗಳು. ಕೆಲವು ಕಡೆಲ್ಲ ಬೇರೆ ಬ್ಲಡ್ ಕೊಡಿಸ್ಬಿಟ್ರೆ 1 ವರ್ಷ 6 ತಿಂಗಳು ಚೆನ್ನಾಗಿರ್ತಾರೆ ಅಷ್ಟೇ, ಆಮೇಲೆ ಪುನಃ ರೋಗ ಬಂದು ಮತ್ತೆ ಸತ್ತೇ ಹೋಗ್ಬಿಡ್ತಾರೆ. ಈ ರೀತಿ ಎಲ್ಲ ಮಾತುಗಳು ಬ್ಲಡ್ ಕೊಡ್ಸಾದ್ಮೇಲೆ ಜನರುಗಳ ಮಾತುಗಳು. ಹಾಂ, ಇದೆಲ್ಲ ಸ್ವಲ್ಪ ಮನಸ್ಸಿಗೆ ಇದೆ. ಆಮೇಲೆ ದುಡುವಾಗಿ ಒಂದು ವಿಶ್ವಾಸಕ್ಕೆ ಬಂದೆ, ಇಷ್ಟು ಮಾಡಿದ ದೇವ್ರು ಇಷ್ಟು ಮಾಡಲ್ವ ಅಂತೇಳಿ. 2014 ಅದೇ ಫೆಬ್ರವರಿ 13ನೇ ತಾರೀಕು ಅದು ಮರೆಯಂಥದ್ದು ದಿನನೇ ಅಲ್ಲ ಅನ್ಸುತ್ತೆ ನನ್ನ ಜೀವನಕ್ಕೆ. ಅದು ಹೇಳ್ಬೇಕಾದ್ರೆ ಯಾಕಂದರೆ ಒಬ್ಬನೇ ಮಗ, ಹಾಂ, ಅವನು ಕೂಡ ಕಣ್ಣೆದುರಲ್ಲಿ ಈ ರೀತಿ. ಯಾಕೆ ಅದಕ್ಕೆ ಮುಂಚೆ ದೇವ್ರ ಇದು ಮಕ್ಕಳು ಪ್ರೀತಿ ಗೊತ್ತಿರಲಿಲ್ಲ ನನಗೆ. ಯಾಕಂದರೆ ದೇವ್ರ ರಕ್ಷಣೆ ಹೊಂದೋಕ್ಕಿಂತ ಮುಂಚೆ ಮಕ್ಕಳು ಪ್ರೀತಿ ಅನ್ನೋದು ಗೊತ್ತಿರಲಿಲ್ಲ. ಹಳೆ ಜೀವಿತದಲ್ಲಿದ್ದಾಗ ಮಕ್ಕಳನ್ನ ಹೊಡೆಯೋದು, ತೊಗೊಂಡೋಗಿ ಗುಂಡಿಯಲ್ಲಿ ಹಾಕೋದು, ನೀರಲ್ಲಿ ಹಾಕೋದು, ಹಿಂಗೆಲ್ಲ ಕೂಡ ಮಾಡಿದ್ದೀನಿ. ಕುಡಿದ ಗ್ಯಾಂದಲ್ಲಿ ಮಕ್ಕಳನ್ನ ಅಷ್ಟು ಹಿಂಸೆ ಕೊಡು, ಮಕ್ಕಳು ಕೂಡ ಹಿಂಸೆ ಕೊಟ್ಟಿದ್ದೀನಿ. ಪ್ರೀತಿ ಗೊತ್ತಿರಲಿಲ್ಲ ನನಗೆ ಅವಾಗ. ತೊಗೊಂಡು ನೀರಲ್ಲೆಲ್ಲ ಮುಳ್ಸೋಕ್ಕೆ ನನ್ನ ಮಗನ ನೀರಲ್ಲೆಲ್ಲ ಕ್ಲೋಕೊಂಡು ಮುಳ್ಸೋಕೆ ತೊಗೊಂಡು ಹೋಗಿದ್ದೀನಿ ಕುಡಿದ ಗ್ಯಾಂದಲ್ಲಿ. ಅಂಥ ಒಂದು ಹೋಟೆಲ್ ಇದನ್ನು ದೇವ್ರು ಬದಲಾಯಿಸಿದ್ರು. ಯಾವಾಗ ಮಕ್ಕಳ ಮೇಲೆ ತೀರಾ ಪ್ರೀತಿ ಯಾವಾಗ ಹೆಚ್ಚಾಯಿತು, ಈ ರೀತಿ ಆಗ್ಬೇಕಾದ್ರೆ ಹೆಂಗೆ ತಡ್ಕೊಳಕ್ಕೆ ಸಾಧ್ಯ ಆಗತ್ತೆ ಅಂತೇಳಿ ಆಮೇಲೆ ದೇವರು ಅವತ್ತಿಂದ ಇಲ್ಲಿಯ ತನಕನೂ ಕೂಡ ದೇವ್ರ ಕೃಪೆಯಿಂದ ಅವನಿಗೆ ಯಾವುದು ನೋವುಗಳು ಬರ್ತದೆ. ಚೆನ್ನಾಗಿದ್ದಾನೆ, ಇಲ್ಲೇ ಈ ಸಭೆಯಲ್ಲೇ ಚೆನ್ನಾಗಿ ಬೆಳೀತಿದ್ದಾನೆ. ಮತ್ತು ನಮ್ಮ ಸೇವಕರು ಕೂಡ ಅವ್ರ ಪ್ರೀತಿಯಿಂದ ಅವನ್ನ ಬೆಳೆಸ್ತಾ ಇಲ್ಲೇ ಡ್ರಮ್ ಸೀಟಾಗಿ ಇಲ್ಲಿ ಇಟ್ಕೊಂಡು. ಈಗ ನೀವೊಂದು ಸಭೆಯಲ್ಲಿ ಯಾವ ರೀತಿ ಒಂದು ಆ್ಯಕ್ಟಿವಿಟಿ, ಸಭೆಯ ಒಂದು ಕೆಲಸಗಳಲ್ಲಿ ಯಾವ ರೀತಿ ಕೈ ಕೊಡ್ತಾ ಇದ್ದೀರಿ? ಸಭೆಯಲ್ಲಿ ಬಂದು ನಾನು ಕೈ ಕೊಡುವಂಥದ್ದು ಏನಿಲ್ಲ ಸಭೆಯಲ್ಲಿ. ಆದರೆ ಅವತ್ತಿನ ನಮ್ಮ ಸೇವಕರ ಮೇಲೆ ಯಾವ ವಿಶ್ವಾಸ ಇಟ್ಟಿದ್ದಾರೋ ಆ ವಿಶ್ವಾಸಕ್ಕೆ ಯಾವತ್ತು ನಾವು ಇದು ಮಾಡ್ಕೋಬಾರ್ದು ಅನ್ನೋ ಒಂದು ಉದ್ದೇಶ ಚೆನ್ನಾಗಿದೆ. ಯಾಕಂದರೆ ಅವ್ರು ನಮ್ಮ ಮೇಲೆ ವಿಶ್ವಾಸ ಇಟ್ಟರು, ಈ ಕುಟುಂಬ ಚೆನ್ನಾಗಿ ದೇವರಲ್ಲಿ ಬೆಳೀತಾರೆ ಅನ್ನೋ ಒಂದು ವಿಶ್ವಾಸ ಅವರು ಇವಾಗ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ. ಆ ವಿಶ್ವಾಸ ಇಟ್ಟೆ ನನಗೆ ಸಭೆಯಲ್ಲಿ ನಾವು ಹೋಗೋಬೋರೋ ಎಲ್ಲ ನೋಡಿ ಅವರು 2015ರಲ್ಲಿ ಒಂದು ಸುವಾರ್ಥಿಕನಾಗಿ ಮಾಡಿ ಸಭೆಯಲ್ಲಿ ನನ್ನ ಆರ್ಡಿನೇಷನ್ ಮಾಡಿ, ಮತ್ತು ಒಂದು 3 ಹಳ್ಳಿಯಲ್ಲಿ ವಾರದಲ್ಲಿ ಒಂದು 2 ದಿನ ಹೋಗಿ ಒಂದು ಪ್ರೇಯರ್ಸಲ್ ಥರ ಸೇವೆಯನ್ನು ಕೂಡ ಮಾಡ್ಕೊಂಡು ನೀವು ಪ್ರೇಯರ್ಸಲ್ಲಿ ನಡೆಸ್ತಾ ಥರ ನಮ್ಮ ಸೇವಕು ನಮಗೆ ಒಂದು ಅವಕಾಶ ಮಾಡಿಕೊಟ್ಟು ನೀವು ಅಲ್ಲಿ ಹೋಗಿ ವಾಕ್ಯ ಹಂಚ್ತೀರಾ? ವಾಕ್ಯ ಹಂಚ್ತಾರೆ. ನೀವು ಕಲೀಲಿಲ್ಲ, ನೀವು ಶಾಲೆಗೆ ಹೋಗಲಿಲ್ಲ, ಯಾವ ರೀತಿ ನೀವು ವಾಕ್ಯ ಹಂಚ್ತೀರಾ? ಯಾವ ರೀತಿ ವಾಕ್ಯ ಆಗುತ್ತೆ ನಿಮಗೆ? ಅದೇ ಹೇಳ್ದಲ್ಲ, ಈ ಕಲ್ತಿದ್ದಷ್ಟೇ ನಾನು. ಅದು ಫ್ರೆಂಡ್ಸ್ನವರೊಟ್ಟಿಗೆ ಹೀಗೆ ಕಲ್ತಿದ್ದು. ನಾನು ಯಾವಾಗ ರಕ್ಷಣೆ ಒಂದೊಂದು ಬೈಬಲ್ ಅವಾಗ ಕೈಗೆ ಬಂತು, ಅವಾಗ ಇದೊಂದು ಅವಕಾಶ ನನಗೆ. ಬೈಬಲ್ ಓದ್ತೀನಿ, ಬೈಬಲ್ ಓದ್ತೀನಿ. ಮೆಸೇಜ್ ನಾನು ಬರ್ಕೊಳ್ಳೋಕೆ ಕೂಡ ದೇವ್ರ ಕೃಪೆ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನನ್ನ ಮಕ್ಕಳು ಕೂಡ ನನಗೆ ಸ್ವಲ್ಪ ಸಹಾಯ ಮಾಡ್ತಾರೆ. ಯಾವ್ದಾರು ಗೊತ್ತಿಲ್ಲದವು ದೀರ್ಘ ಹೊತ್ತು ಅಂಥವು ಗೊತ್ತಿಲ್ಲದವನ್ನ ಕೇಳಿದಾಗ ಮಕ್ಕಳು ಅದನ್ನು ಸ್ವಸ್ಥವಾಗಿ ಬರೆದು ಕೊಡ್ತಾರೆ. ಮತ್ತು ಅದನ್ನು ಕರೆಕ್ಟಾಗಿ ಅದ್ರ ಉತ್ತರನೂ ಕೂಡ ಮಕ್ಕಳು ಸ್ವಲ್ಪ ನನಗೆ ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ದೇವ್ರನ್ನ ಸಂಗಡ ಮಾತಾಡ್ತಾರೆ. ಹೇಗೆ ಅನಿಸ್ತದೆ ಈಗ ನಿಮ್ಮ ಮೊದಲ ಜೀವಿತಕ್ಕೂ ಈಗ ನೀವು ಮಾಡ್ತಿದ್ದು ಒಂದು ಸುವಾರ್ಥಿಕನಾಗಿ ಒಂದು ಸೇವೆ ಮಾಡ್ತಾ ಇದ್ದೀರಾ? ಯಾಕೆ ನೀವು ಸುವಾರ್ಥಿಕನಾಗಿ ಕೂಡ ನೀವು ಆಡಿಷನ್ ಪಡ್ಕೊಂಡಿದ್ದೀರಿ, ಯಾಕೆ ನಿಮ್ಮ ಸಭೆಯಲ್ಲಿ ಪಾಸ್ಟರ್ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ನಿಮಗೆ ಆ ಮೊದಲ ಜೀವಿತಕ್ಕೆ ಈಗಿನ ಜೀವಿತಕ್ಕೆ ನಿಮಗೆ ಯಾವ ರೀತಿ ಅನಿಸ್ತದೆ? ನಾನು ಅದೇ ಹೇಳ್ತೀನಲ್ಲ, ಆ ಮೊದಲ ಜೀವಿತಕ್ಕೆ ನಾವು ಅವಾಗ ಅದು ಹೇಳೋಂಥದ್ದು ಅಲ್ಲ, ಆ ಜೀವಿತಕ್ಕೆ ಇದಕ್ಕೂ ನಾವು ಹೋಲಿಕೆ ಮಾಡಿಕೊಂಡ್ರೆ ನನ್ನ ಜೀವಿತ ಇದು ಎಷ್ಟೋ ಸಂತೋಷವಾಗಿದ್ದೀನಿ. ಯಾಕಂದ್ರೆ ನನಗೆ ಕಷ್ಟ ಇದೆ, ಇಲ್ಲ ಅಂತಲ್ಲ. ಬೈಬಲ್ ಎಲ್ಲಿ ಹೇಳಲ್ಲ ಅಲ್ವ? ಹೌದಲ್ವರ? ಕಷ್ಟ ಇಲ್ಲ ಅಂತ ಯಾವತ್ತು ನಾವು ಯೇಸುಸ್ವಾಮಿ ಕಾಣ್ತೀವಿ ಅವತ್ತೇ ಸೈತಾನುಗಳು ನಮ್ಮ ಹುಡುಕ್ತಾನೆ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಕಷ್ಟ ಉಂಟು, ಹೌದು. ಆದ್ರೆ ಆ ಜಯವೀರನಾದ ಕರ್ತ ನಮ್ಮೊಟ್ಟಿಗಿದ್ದಾನೆ. ಹೌದು, ಅಂತ ಹೇಳಿದ್ರೆ ಆತ ನಮ್ಮೊಟ್ಟಿಗೆ ಇರ್ಲಿಕ್ಕೆ ಆಗ್ತಿರಲಿಲ್ಲ. ಯಾಕೆಂದ್ರೆ ನಮ್ಮ ಪಾಪ ಆತ ನಮ್ಮ ಒಟ್ಟಿಗೆ ಬರೋದಕ್ಕೆ ಅಡ್ಡವಾಗಿತ್ತು. ಹೌದು. ಆದ್ರೆ ಈಗ ಕ್ರಿಸ್ತನ ರಕ್ತ ಮೂಲಕ ಅದೆಲ್ಲ ಶುದ್ಧೀಕರಣ ಆದ್ಮೇಲೆ ಆ ಜಯವೀರ ಕರ್ತ ನಮ್ಮೊಟ್ಟಿಗೆ ಇರೋದ್ರಿಂದ ನಾವು ಕೂಡ ಜಯಿಸ್ಲಿಕ್ಕೆ ಶಕ್ತರಾಗಿದ್ದೇವೆ. ಖಂಡಿತ. ಆದ್ರಿಂದ ಕಷ್ಟ ಇಲ್ಲ ಅಂತ ಹೇಳಿಲ್ಲ, ಕಷ್ಟ ಇದೆ, ಆದ್ರೂ ಮನಸ್ಸಿಗೆ ಒಂದು ಸಮಾಧಾನ ಇದೆ, ಸಂತೋಷ ಇದೆ. ಮತ್ತೆ ನಾವು ನನ್ನ ಹೆಂಡತಿ ಜೊತೆಲೂ ಕೂಡ ನನ್ನ ಮಕ್ಕಳ ಜೊತೆಲೂ ಕೂಡ ನಾವು ಯಾರೋ ನೋಡಿದ್ರು ಕೂಡ ನಮ್ಮನ್ನ ತಂದೆ ಮಕ್ಕಳು ಅನ್ನೋ ರೀತಿಯಲ್ಲಿ ಕೂಡ ನಾವಿಲ್ಲ. ಫ್ರೆಂಡ್ಶಿಪ್ ಜೊತೆನೆ ಹೆಣ್ಮಗಳು ಅಂತಲೂ ಕೂಡ ಅವಳನ್ನ ಬೇರೆ ರೀತಿಯಲ್ಲಿ ನಾನು ಪ್ರೀತಿ ತೋರಿಸಲ್ಲ. ಇವನು ಗಂಡು ಮಗ ಅಂತೇಳಿ ಇವನು ಬೇರೆ ರೀತಿ ನಾನು ಪ್ರೀತಿ ಎರಡೂ ಒಂದೇ, ನನಗೆ ಎರಡೂ ಒಂದೇ ರೀತಿಯಲ್ಲೇ. ಈಗ ನಿಮ್ಮ ಹಳೆ ಜೀವಿತ ನೋಡಿದಂಥ ಜನರು ಮತ್ತೆ ಈಗ ಜೀವಿತ ನೋಡ್ತಾ ಅದೇ ಜನರು ಏನು ಹೇಳ್ತಾರೆ? ಮೊದಲು ನಿಮಗೆ ತುಂಬ ವಿರೋಧ ಮಾಡಿದವರಿದ್ದಾರೆ? ಖಂಡಿತ ಇದೆ, ವಿರೋಧ ಮಾಡಿದ್ದಾರೆ. ವಿರೋಧವಾಗಿ ನಾವು ಪ್ರೇಯರ್ ಮಾಡೋಕ್ಕೆ ಬಿಡದೇನೆ ಪೊಲೀಸ್ ಎಲ್ಲ ಕರ್ಕೊಂಡು ಮನೆ ಬಾಗಿಲು ನಿಲ್ಲಿಸಿ ನಮ್ಮ ಸ್ಟೇಷನ್ ಎಲ್ಲ ಕರ್ಕೊಂತ ಪರಿಸ್ಥಿತಿ ಎಲ್ಲ ಮಾಡಿಬಿಟ್ಟಿದ್ದಾರೆ. ನಮಗೆ ಆಗಿದೆ. ನಮಗೆ
ಅವಾಗಲೇ ನಾನು ಹಿಂದೆ ಬೀಳ್ಬೇಕು ಅನ್ನೋ ಉದ್ದೇಶನೂ ಕೂಡ ಇತ್ತು ನನಗೆ. ಇದೇಂತದಪ್ಪ ಇದಕ್ಕೆಲ್ಲ ಹೋಗಿ ಸೇರ್ಕೊಂಡು ಪೊಲೀಸೆಲ್ಲ ಬಂದು ನಮ್ಮನ್ನು ಬೆನ್ನತ್ತ ರೀತಿಯಲ್ಲಿ ಆಗೋಯ್ತಲ್ಲ, ಇದಕ್ಕೆ ಬಂದು ಸೇರ್ಕೊಂಡು ಅನ್ನೋ ಉದ್ದೇಶ ಕೂಡ ಆಗೋಯ್ತು ನಮಗೆ. ನೀವು ಈ ರೀತಿ ಅಲ್ಲ, ಮೊದಲು ಕುಡಿದು ಮಕ್ಕಳಿಗೆ ಹೊಡೆದು ಹೆಂಡತಿಗೆ ಹೊಡೆಯುವಂಥ ಸಮಯದಲ್ಲಿ ಆ ಜನರು ಬಂದು ನಿಮ್ಗೆ ಏನಾದರೂ ಬುದ್ಧಿ ಹೇಳ್ತಾ ಇದ್ದೀರಾ? ಎಲ್ಲಿ ಹೇಳ್ತೀವಿ, ಅವಾಗ ಹೇಳ್ತಾ ಇರಲಿಲ್ಲ, ಯಾರು ಹೇಳಲ್ಲ. ಆದರೆ ಈಗ ನೀವು ಕ್ರಿಸ್ತನ ಬಳಿಗೆ ಬಂದು ಅದೆಲ್ಲ ಬಿಟ್ಟು ಕ್ರಿಸ್ತನಿಗೋಸ್ಕರ ನಿಂತು ಸತ್ಯ ಒಂದು ಉತ್ತಮ ಮಾರ್ಗದಲ್ಲಿ ನಡೆಯುವಂಥ ಸಮಯದಲ್ಲಿ ನಿಮಗೆ ಜನರ ವಿರೋಧವಾಗಿ ಬರ್ತಾ ಇದ್ದಾರೆ. ಈಗಂತೂ ಈಗ ಬರ್ತಾ ಇಲ್ಲ, ಯಾಕಂದರೆ ಸ್ಟಾರ್ಟಿಂಗಲ್ಲಿ ನನಗೆ ಬಂದರು, ಅದನ್ನ ಆ ರೀತಿ ನಿಂತು ಧೈರ್ಯವಾಗಿ ಮಾತಾಡೋಂಥ ಕೆಪಾಸಿಟಿ ದೇವ್ರು ನನಗೆ ಕೊಟ್ಟರು. ಅದೆಲ್ಲ ಜಯಿಸಿದ್ವಿ ಖಂಡಿತವಾಗಿ. ಈ ಗ್ರಾಮದಲ್ಲಿ ನಮಗೆ ಜೀವನಕಾಲೇ ನಮ್ಮ ಸಾಕ್ಷಿ ಬಗ್ಗೆ ಕೂಡ ನಾನು ಯಾರತ್ತೂ ಕೆಡಿಸ್ಕೊಂಡಿಲ್ಲ ಅಷ್ಟೇ. ಮುಂಚೆಕ್ಕೆ ನಾವು ಯಾವಾಗ ನಾನು ಬದಲಾದ್ನೋ ಅವಾಗ ಏನೇನು ಹೆಸರು ಈಗಲೂ ಕೂಡ ಯಾವ ರೀತಿ ಅನುಭವ ಅಂದರೆ ಹೌದಾ ಒಳ್ಳೆ ಮನಸ್ಸು, ಚಿಕ್ಕ ಮಕ್ಕಳಿಂದ ದೊಡ್ಡ ಮನುಷ್ಯರವರೆಗೂ ದೇವರು ಆ ರೀತಿ ಒಂದು ಹೆಸರನ್ನ ಉಳಿಸ್ಕೊಳಕ್ಕೆ ದೇವ್ರು ನನಗೆ ಕೃಪೆ ಕೊಟ್ಟರು. ಅದೇ ಜನರಿಗೆ ನಿಮ್ಮನ್ನೀಗ ಒಂದು ಚೆನ್ನಾಗಿ ಮಾತಾಡಿ, ಆ ಜನರು ಕೂಡ ನಮಗೆ ವಿರೋಧವಾಗಿ ಮಾತಾಡಲ್ಲ. ಮತ್ತು ನಮ್ಗೆ ಗೊತ್ತು, ನಾವು ಹಿಂದೂಗಳಾಗಿ ನಾವು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ವೇ ಚೆನ್ನಾಗಿ ಗೊತ್ತು, ಎಲ್ಲರಿಗೂ ಗೊತ್ತು. ಆದರೂ ಕೂಡ ನಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳೆಲ್ಲ ಬಂದು ನಾವು ಚೇಂಜ್ ಮಾಡ್ಕೊಂಡಿಲ್ಲ, ಮಾಡ್ಕೊಂಡಿಲ್ಲ. ಈಗ ನಿಮ್ದು ಕಾಸ್ಟ್ ಸರ್ಟಿಫಿಕೇಟ್ ಯಾವ ಸರ್ಟಿಫಿಕೇಟ್? ನಾವು ಎಲ್ಲ SC-ಗಳೆಲ್ಲ ಇದ್ದೀವಿ, ನಾವು ಅದೇ ಇದ್ದೀರಾ? ಅದರಲ್ಲಿ ನೀವು ಕನ್ವರ್ಟ್ ಆದದಲ್ಲ ನಿಜವಾಗಿ, ಆಗಿಲ್ಲ. ಆದ್ರೆ ನೀವು ಮಾನಸಾಂತರ ಪಟ್ಟು, ನೀವು ಮತಾಂತರ ಅಲ್ಲ, ಅದು ಮಾನಸಾಂತರ ಪಟ್ಟು. ನಿಮ್ಮ ಜಾತಿ ಈ ಲೋಕ ಪ್ರಕಾರದ ಒಂದು ಜಾತಿ ಇದೆ, ಅದೇ ಜಾತಿ ಓಕೆ. ಯಾವ ರೀತಿ ಒಂದು ಹಳ್ಳಿ, ಒಂದು ದೇಶ, ಅದರ ರಾಜ್ಯ ಯಾವ ರೀತಿ ಅದೊಂದು ಅದೇ ರೀತಿ ಒಂದು ಜಾತಿ. ಅದು ನಾವು ಜಾತಿ ಬದಲಾವಣೆ ಮಾಡ್ಕೊಳ್ಳಿಲ್ಲ, ಇಲ್ಲ. ಅದು ನಮ್ಮ ಮನಸ್ಸು ಬದಲಾವಣೆ, ನಮ್ಮ ಹೃದಯ ಬದಲಾಗಿ ಮೊದಲು ಪಾಪದಲ್ಲಿ ಹೋಗ್ತಿದ್ದಂಥ ಕ್ರಿಸ್ತನ ಮಾರ್ಗದಲ್ಲಿ ಉತ್ತಮ ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದ್ದೇನೆ ಅಷ್ಟೇ. ನಿಮ್ಮ ಹೆಸರು ಬದಲಾಗಿದೆ? ನನ್ನ ಹೆಸರು ಬದಲಾಗಿಲ್ಲ. ಇಲ್ಲ, ಅದೇ ಜಾತಿ ಅದರಲ್ಲೇ ಇದ್ದೀರಾ ನೀವು? ಅದೇ ಹೆಸರಲ್ಲೇ ಇದ್ದೀನಿ. ಅದೇ ಇದೆ, ಯಾವುದು ಮತ ಬದಲಾಗಲಿಲ್ಲ. ಅನ್ಬು ಅಂತ ಏನು ಹೆಸರು ಇತ್ತು ಅದೇ ಇದೆ. ನನ್ನ ಮಕ್ಕಳು ಕೂಡ ಶಾಲಿನಿ ಮಗಳು ಅದೇ ಹೆಸರು, ಮಗ ಅವಿನಾಶ್, ಮಗನಿಗೆ ಅವಿನಾಶ್. ಹೆಂಡತಿದ್ ಮಾತ್ರ ಒಂದು ಹೆಸರು ಚೇಂಜ್ ಮಾಡಿದ್ರು, ಅವಳು ಲಕ್ಷ್ಮಿ ಅಂತಿದ್ರು. ಆದರೆ ಅದ್ರ ಲಕ್ಷ್ಮಿ ಅಂತ ಅನ್ನೋದು ಕಾರ್ಡಲ್ಲೇ ಲಕ್ಷ್ಮಿನೇ, ನಾ ಕರೆಯುವಂಥದ್ದು ಮೇರಿ ಅಂತ ಹೇಳಿ ಇಟ್ಕೊಂಡು ಕರಿತಾ ಇದ್ದೆ. ನಿಮ್ಮ ಜಾತಿ ಸರ್ಟಿಫಿಕೇಟ್ ಯಾವ ಚೇಂಜ್ ಆಗಲಿಲ್ಲ? ಯಾವ ಚೇಂಜ್ ಆಗಲಿಲ್ಲ. ಹೌದಲ್ಲ? ಆದರೆ ಜನರಿಗೆ ಗೊತ್ತಿಲ್ಲ. ಜನರು ಏನು ಮಾಡ್ತಾರೆ, ಅವರು ಜಾತಿ ಬಿಟ್ಟು ಇನ್ನೊಂದು ಜಾತಿಗೆ ಹೋದ್ರೆ ಎಂಬುದಾಗಿ. ಜಾತಿ ಬಿಟ್ಟು ಹೋದವರಲ್ಲ, ಕ್ರಿಸ್ತನ ಬಳಿಗೆ ಕ್ರಿಸ್ತನ ಮಾರ್ಗದಲ್ಲಿ ಬಂದಿದ್ದೀರಾ. ಖಂಡಿತ. ಮತ್ತೆ ಈಗ ನಿಮಗೆ ಹೇಗೆ ಅನಿಸ್ತದೆ ನಿಮ್ಮ ಸುವಾರ್ತಿಕ ಜೀವನ? ನಿಮಗೆ ಸಂತೋಷ ಕೊಡ್ತದ? ಖಂಡಿತವಾಗಿ ಮಾಡ್ತಾ ಇದ್ದೀರಿ ಒಂದು ಖಂಡಿತವಾಗಿ ನಮ್ಗೆ ಸಂತೋಷ ಕೊಡುತ್ತೆ. ಒಂದಿನ ನಾವು ಸೇವೆ ಮಾಡಲಿಲ್ಲ ಅಂದ್ರೂ ಕೂಡ ನಮ್ಮ ಮನಸ್ಸಾಕ್ಷಿ ಚುಚ್ತಾ ಇರುತ್ತೆ. ಈ ವಾರ ನಾವು ಸೇವೆಗೆ ಹೋಗ್ಲಿಲ್ವಲ್ಲ, ದೇವ್ರ ಪ್ರೀತಿಯನ್ನು ಇನ್ನೊಬ್ಬರ ಹತ್ರ ಮಾತಾಡೋಕ್ಕಾಗಲಿಲ್ವಲ್ಲ ಅನ್ನೋದು ಚುಚ್ತಾ ಇರುತ್ತೆ. ಏನೋ ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ಅವತ್ತು ದಿನ ನಮಗೆ ನೋವು ಆಗುತ್ತೆ. ಖಂಡಿತ ಆಗತ್ತೆ. ಓಕೆ ಬ್ರದರ್, ಕೊನೆಯದಾಗಿ ನೀವು ನಿಮ್ಮ ಕುಟುಂಬದಲ್ಲಿ ಸಂತೋಷವಾಗಿ ಈಗ ಇದ್ದೀರಾ? ಖಂಡಿತವಾಗಿ. ಮೊದಲಿದ್ದ ಆ ದುಃಖ ಎಲ್ಲ ಹೋಗಿದೆ, ಈಗ ಸಂತೋಷವಾಗಿ? ಖಂಡಿತ ಸಂತೋಷವಾಗಿ. ಮೊದಲು ನನ್ನ ಮಕ್ಕಳು ನನ್ನ ಜೊತೆಲಿ ಇರೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ನಮ್ಮ ಮನೆಗೆ ಬಂದಂದ್ರೆ ಓಡೋಗ್ಬಿಡೋರು, ಅವ್ರ ಜೀವನ ತಪ್ಪಿಸ್ಕೊಂಡೆ ಎಲ್ಲಿ ಹೊಡ್ತಾ ತಿನ್ಬೇಕಾಗತ್ತಲ್ಲ ಅಂತೇಳಿ. ಈಗ ನನ್ನ ಮಕ್ಕಳು ನಾನು ಎಲ್ಲರೂ ಹೋದ್ ನಾನು ಬರೋ ತನಕ ನನ್ನ ಮಕ್ಕಳು ಸಂತೋಷವಾಗಿರಲ್ಲ, ಕಾಯ್ತಾ ಇರ್ತಾರೆ. ಯಾಕಂದ್ರೆ ಆ ಪ್ರೀತಿ ನಿಮ್ಮಲ್ಲಿ ಈಗ ಕಾಣ್ತಾ ಇದೆ, ಆ ಪ್ರೀತಿ ಇರಲಿಲ್ಲ, ಕ್ರೂರತನ ಇತ್ತು. ಹೌದು, ಈಗ ಆ ಪ್ರೀತಿ ಅಂತ ಕಾಣ್ತಾ ಇದೆ, ಅದು ಕ್ರಿಸ್ತನ ಪ್ರೀತಿ ನಿಮ್ಮಲ್ಲಿ ಪ್ರಕಟ ಆಗ್ತಾ ಇದೆ. ಖಂಡಿತ. ಓಕೆ ಬ್ರದರ್, ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ಮಾಡಿದ್ದಾರೆ. ಅನೇಕ ಜನರು, ನೀವು ಅನೇಕ ವ್ಯಕ್ತಿಗಳು ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಅವರಿಗೆ ನಿಮ್ಮ ಒಂದು ಏನಾದರೂ ಎರಡು ಮಾತು ಹೇಳಲಿಕ್ಕೆ ಹೇಳಿದ್ರು ಸರ್. ನಾನು ಏನು ಇಷ್ಟಪಡ್ತೀನಿ ಅಂದರೆ, ಯಾಕಂದರೆ ಈಗ ನಾನು ಇಷ್ಟೊತ್ತಾಗ ಸಾಕ್ಷಿ ಹಂಚ್ಕೊಂಡಿದ್ದೀನಿ. ನಾನು ಯಾವ ರೀತಿ ಇದೆ, ನಾನು ಯಾವ ರೀತಿ ಬದಲಾದೆ ಅಂತ ನಾನು ಹಂಚ್ಕೊಂಡಿದ್ದೀನಿ. ಹಾಗಾಗಿ ನನ್ನ ಕಂಡುಕೊಂಡಂಥ ದೇವರು ಈ ಸಾಕ್ಷಿನ ಎಷ್ಟೋ ಜನ ಸಾಕ್ಷಿನ ಕೇಳ್ತಾ ಇದ್ದೀರಾ, ಮತ್ತು ನಿಮ್ಮ ಹೃದಯವನ್ನು ಈ ದಿನದಲ್ಲಿ ದೇವ್ರು ಮುಟ್ಟಿರ್ತಾರಂತ ನಾನು ನಂಬಿರ್ತೀನಿ. ಯಾಕಂದರೆ ನಾನು ಒಂದು ಹಿಂದೂ ಕುಟುಂಬದಲ್ಲಿದ್ದು ಎಂಥ ಒಂದು ಹೋರಾಟದ ಜೀವಿತದಲ್ಲಿ ಇದ್ದು ನಾನು ಬದಲಾದೆ. ಈಗ ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾನು ಇವತ್ತೇ ದೇವ್ರು ಬಂದು ಕರ್ಕೋರು ಕೂಡ ಸಂತೋಷ ಪಡ್ತೀನಿ. ಯಾಕಂದರೆ ಅಷ್ಟು ಕುಟುಂಬದಲ್ಲಿ ನಾವು ಸಂತೋಷವಾಗಿದ್ದೀವಿ. ಮುಂಚೆ ದೇವ್ರನ್ನ ಕಾಣದೆ ಇದ್ದಂಥ ಸಂತೋಷಕ್ಕಿಂತಲೂ ಅವಾಗ ಸಂತೋಷ ಎಲ್ಲಿತ್ತು, ನನಗೆ ನರಕದ ಜೀವಿತದಲ್ಲಿದ್ದೆ. ಈಗ ಖಂಡಿತವಾಗಿ ನಾನು ಒಂದು ಸಂತೋಷವುಳ್ಳವನಾಗಿ ನಿಮ್ಮ ಮುಂದೆ ನನಗೆ ಸಾಕ್ಷಿ ಹಂಚ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಮ ಮುಂದೆ ಹೇಳೋದಕ್ಕೆ ನಾನು ದೇವ್ರು ಕೇಳ್ತಾ ಇದ್ದೇನೆ. ನಾನು ಸುಳ್ಳು ಹೇಳಿದ್ರು ಕೂಡ ನನ್ನ ದೇವ್ರು ಎಲ್ಲವನ್ನು ಕೇಳೋ ದೇವರಾಗಿದ್ದಾನೆ. ದೇವ್ರ ಸಮ್ಮುಖದಲ್ಲಿ ಕೂತು ನಾನು ಹೇಳ್ತಾ ಇದ್ದೀನಿ, ಪ್ರಿಯರೇ, ಖಂಡಿತವಾಗಿ ಸ್ವಾಮಿನ ನಂಬ್ರಿ, ಅವ್ರ ಪ್ರೀತಿಯನ್ನು ನೀವು ಅರ್ಥ ಮಾಡ್ಕೊಳ್ರಿ.
ಖಂಡಿತವಾಗಿ ನಿಮ್ಮೊಳಗೆ ಒಂದು ಸಮಾಧಾನ ಸಿಗುತ್ತೆ ಅಂತ ನಾನು ಆಸೆ ಪಡ್ತೀನಿ. ಖಂಡಿತ ಬ್ರದರ್. ಸಹೋದರ ಅನ್ಬೂರವರೇ, ಇಲ್ಲಿವರೆಗೆ ನಮ್ಮ ಬದಿಗಿದ್ದು ಈ ಕ್ರಿಸ್ತನ ಪ್ರೀತಿ ನಿಮ್ಮ ಜೀವಿತದಲ್ಲಿ ಯಾವ ರೀತಿ ಕಂಡುಕೊಂಡ್ರೆ ಎಂಬುದಾಗಿ ನಮ್ಮೊಟ್ಟಿಗೆ ಹಂಚಿಕೊಂಡ್ರಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಈಗ ಏನು ಸೇವೆ ಮಾಡ್ತಾ ಇದ್ದೀರಾ, ಇನ್ನೂ ಉತ್ತಮ ರೀತಿಯ ದೇವರು ನಿಮಗೆ ಸೇವೆ ಮಾಡಲಿಕ್ಕೆ ಸಹಾಯ ಮಾಡಲಿ. ಅಷ್ಟು ಮಾತ್ರವಲ್ಲ, ನೀವು ಯಾವ ರೀತಿ ಇಷ್ಟಪಟ್ಟಿದ್ರೆ ನಿಮ್ಮ ಮಕ್ಕಳನ್ನು ಕೂಡ ಸೇವೆ ಕಳಿಸಬೇಕೆಂಬುದಾಗಿ ಅದು ಕೂಡ ದೇವರು ನೆರವೇರಿಸಲಿ ಎಂಬುದಾಗಿ ನಾವು ಸಹ ಪ್ರಾರ್ಥನೆ ಮಾಡ್ತೇವೆ. ಅಷ್ಟು ಮಾತ್ರವಲ್ಲ, ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಇಲ್ಲಿವರೆಗೆ ಒಂದು ನಿಮ್ಮ ಸಾಕ್ಷಿ ಹಂಚಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಸಹೋದರ ಅನ್ಬೂರವರ ಈ ಸಾಕ್ಷಿಯನ್ನು ನೀವು ಕೇಳಿದಿರಿ. ಯಾವ ರೀತಿಯಲ್ಲಿದ್ದಂಥ ವ್ಯಕ್ತಿಯನ್ನು ಒಂದು ಕುಡಿಕತೆ ಅಂದರೆ ಚಟದಿಂದ ಬಿಡುಗಡೆ ಹೊಂದಬೇಕು ಎಂಬುದಾಗಿ ಆಸೆ ಪಡ್ತಾಯಿದ್ರು, ಆದರೆ ಬಿಡುಗಡೆ ಆಗಲಿಕ್ಕೆ ಆಗ್ತಾ ಇರಲಿಲ್ಲ. ಅದು ಯಾವ ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡ್ರು ಅಲ್ಲಿಂದ ಅವರಿಗೆ ಬಿಡುಗಡೆ ಉಂಟಾಗ್ತಾರೆ. ಒಂದು ವೇಳೆ ನೀವು ಕೂಡ ಅದೇ ಒಂದು ಇದರಲ್ಲಿ ಹಾದು ಹೋಗುತ್ತಿರುವುದಾದರೆ, ಸಮಸ್ಯೆಯಲ್ಲಿ ಹಾದು ಹೋಗುತ್ತಿರುವುದಾದರೆ, ನೀವು ಕ್ರಿಸ್ತನನ್ನು ಈ ಸಮಯದಲ್ಲಿ ಅಂಗೀಕಾರ ಮಾಡಿಕೊಳ್ಳಿ. ಆತ ನಿಮ್ಮ ಜೀವಿತದಲ್ಲಿ ಬಿಡುಗಡೆಗೊಳ್ಳಿ ಶಕ್ತನಾಗಿದ್ದಾನೆ. ನೀವು ಬಿಡಬೇಕು ಎಂಬುದಾಗಿ ಪ್ರಯತ್ನ ಪಟ್ಟು ಬಿಡಲಿಕ್ಕೆ ಆಗದಂಥ ಸಂಗತಿಗಳಿಂದ ಆತ ನಿಮ್ಮನ್ನು ಬಿಡುಗಡೆಗೊಳ್ಳಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯರೇ, ಒಂದು ವೇಳೆ ನೀವು ಇಷ್ಟವರೆಗೆ ನೀವು ಕ್ರಿಸ್ತನನ್ನು ಕಂಡುಕೊಂಡಂಥ ವ್ಯಕ್ತಿಯಾಗಿದ್ದು ಈಗ ಯಾವುದೇ ಆರಾಧನೆಗೆ ಹೋಗದೆ, ಎಲ್ಲಿ ಕೂಡ ಒಂದು ಆತ್ಮಿಕ ವ್ಯಾಯದಲ್ಲಿ ನೀವು ಹೋಗದೆ ಒಬ್ಬಂಟಿಗರಾಗಿರುವಂಥ ಪರಿಸ್ಥಿತಿಯಲ್ಲಿ ಇರುವುದಾದರೆ, ಪ್ರಿಯರೇ, ಈ ಸಹೋದರ ಹೇಳಿದಂಥ ಒಂದು ಸಾಕ್ಷಿ ನೀವು ಕೇಳಿ, ಅವರು ಬೆಂಗಳೂರಿಗೆ ಹೋದ ಸಮಯದಲ್ಲಿ ಅವರು ಆತ್ಮಿಕವಾಗಿ ಎಬ್ಬಿಸಲಿಕ್ಕೆ ಅಥವಾ ಬಲಪಡಿಸುವಂಥ ಯಾವುದೇ ವ್ಯಕ್ತಿಗಳಿರಲಿಲ್ಲ. ಅಲ್ಲಿ ಅವರು ಒಬ್ಬಂಟಿಗರಾಗಿದ್ದ ಸಮಯದಲ್ಲಿ ಯಾವುದೇ ಆರಾಧನೆಗೆ ಹೋಗ್ತಾ ಇರಲಿಲ್ಲ, ಯಾವುದೇ ಆತ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸ್ತಾ ಇರಲಿಲ್ಲ. ತಿರುಗಿ ಅವರ ಹಳೆ ಪಾಪಕ್ಕೆ ಹೋಗೋದಕ್ಕೆ ಕಾರಣವಾಯ್ತದು. ಆದರೆ ಯಾವಾಗ ಇನ್ನೊಂದು ವ್ಯಕ್ತಿಯೊಂದಿಗೆ ಅವರ ಸಂಬಂಧ ಬಲ ಹೊಂದಿಕೊಂಡು ತಿರುಗಿ ಆರಾಧನೆಗೆ ಹೋದರು, ಅಲ್ಲಿಂದ ತಿರುಗಿ ಅವರು ಬಿಡುಗಡೆ ಮಾನಸಾಂತರ ಹೊಂದುವುದಕ್ಕೆ ತಿರುಗಿ ಪಶ್ಚಾತ್ತಾಪಪಟ್ಟು ಕ್ರಿಸ್ತನ ಬಳಿಗೆ ಬರುವುದಕ್ಕೆ ಕಾರಣ ಆಗ್ತದೆ. ಒಂದು ವೇಳೆ ನೀವು ಆರಾಧನೆಗೆ ಹೋಗದೆ ರಕ್ಷಣೆ ಹೊಂದಿ ಕೂಡ ಕ್ರಿಸ್ತನನ್ನು ಸ್ವಂತ ರಕ್ಷಣೆಗಾಗಿ ಅಂಗೀಕಾರ ಮಾಡಿಕೊಂಡ ಒಂದು ವೇಳೆ ಆರಾಧನೆಗೆ ಹೋಗದೆ ಮನೆಯಲ್ಲಿ ಇರುವಂಥ ಪರಿಸ್ಥಿತಿ ನೀವು ಇರೋದಾದರೆ ಹಿಂದೆ ಮಾನಸಾಂತರ ಹೊಂದಿದ್ದೀರಿ. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ನಿಂತಿದ್ದೇನೆ ನೆನೆಸೋನು ಬೀಳದಂತೆ ಎಚ್ಚರಿಕೆಯಾಗಿರಲಿ ಎಂಬುದಾಗಿ. ಈ ಸಮಯದಲ್ಲಿ ನಿಂತಂಥ ಪರಿಸ್ಥಿತಿ ನೀವು ಇದ್ದಿರ್ಬೋದು, ಅದರ ದೃಷ್ಟನ್ನು ಯಾವ ರೀತಿಯಲ್ಲಿ ವಂಚಿಸ್ತಾನೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಕಡೆ ದೇವರ ವಾಕ್ಯ ಹೇಳ್ತದೆ, ಒಬ್ಬನಿಗಿಂತ ಇಬ್ಬರು ಲೇಸು, ಒಬ್ಬನು ಬಿದ್ದಾಗ ಇನ್ನೊಬ್ಬನ ಮೇಲೆತ್ತಾನೆ ಎಂಬುದಾಗಿ. ನಿಮ್ಮ ಜೀವಿತ ಕೂಡ ಆತನಿಗೆ ಒಪ್ಪಿಸಿಕೊಡಿ, ತಿರುಗಿ ಆರಾಧನೆ ಹೋಗುವುದಕ್ಕಾಗಿ ನಿಮ್ಮ ಒಪ್ಪಿಸಿಕೊಡಿ. ಪ್ರಿಯರೇ, ಇವರ ಜೀವಿತದಲ್ಲಿ ಕಾರ್ಯ ಮಾಡಿದ ದೇವರು ನಿಮ್ಮ ಜೀವಿತದಲ್ಲಿ ಕೂಡ ಕಾರ್ಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವ್ಯಕ್ತಿಯೊಂದಿಗೆ ನಾವು ನಿಮಗೆ ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ತಪ್ಪದೇ ವೀಕ್ಷಿಸಿ ಆಸ್ತರ ಟಿವಿ. ವಂದನೆಗಳು.